ಎಲ್ಲರಿಗೂ ನಮಸ್ಕಾರ. ಸೌಂದರ್ಯ ಸ್ವಾರಸ್ಯ ಎಂಬ ಶೀರ್ಷಿಕೆ ಅಡಿಯಲ್ಲಿ ಪ್ರೊಫೆಸರ್ ಎಂ.ಆರ್. ನಾಗರಾಜ್ ಸರ್ ಅವರು ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಈ ಒಂದು ಲೀಲಾಜಾಲ ಕಾರ್ಯಕ್ರಮದ ಇವತ್ತಿನ ಒಂದು ಸ್ವರ್ಣ ಮಹೋತ್ಸವದ ಸಂದರ್ಭ, ಅಂದರೆ 50ನೆಯ ಉಪನ್ಯಾಸದ ಸಂದರ್ಭದಲ್ಲಿ ಇಲ್ಲಿವರೆಗೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಹೊಸ ಹೊಸ ವಿಷಯಗಳನ್ನ ಇಟ್ಟುಕೊಂಡು ಸರ್ ಅವರು ಇಷ್ಟೊಂದು ವಿಷಯಗಳ ಕುರಿತು ಇಲ್ಲಿವರೆಗೆ ಮಾತನಾಡಿದ್ದಾರೆ. ಈ ಲೀಲಾಜಾಲದಲ್ಲಿ ಇವತ್ತು ಅಂದರೆ ಇನ್ನೊಂದು ಉಪಶೀರ್ಷಿಕೆ ಚಿಂತೆಯ ಸಂತೆಯಲ್ಲಿ ಮನದ ಮೌನ ಸದನ ಎಂಬ ಇನ್ನೊಂದು ಉಪಶೀರ್ಷಿಕೆ. ಅದು ಮನದ ಗದ್ದಲವನ್ನು ನಿವಾರಿಸುವ ಕುರಿತಾದಂತಹ ವಿಷಯವನ್ನು ಇಟ್ಟುಕೊಂಡು ಇನ್ನೊಂದು ಚಿಕ್ಕ ಸರಣಿ ಇದರಲ್ಲಿ ನಡೀತಾ ಇದೆ. ಅದರ 3ನೆಯ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ಮೊದಲನೆಯದು ಚಿಂತೆಯ ಮೆಲುಕಿನ ಕುರಿತಾಗಿತ್ತು. 2ನೇದು ಹೊರೆಯನ್ನು ಹಗುರಾಗಿಸುವ ಪಡೆಯ ಕುರಿತಾಗಿತ್ತು. ಇವತ್ತು ಮನದ ಮಂಗಾಟದ ಕುರಿತು ಮಾತಾಡಲಿಕ್ಕಿದ್ದಾರೆ. ಹಿಂದಿನ ಉಪನ್ಯಾಸಗಳನ್ನು ಕೂಡ ನೋಡಿಕೊಂಡು ಬಂದರೆ ಇವತ್ತಿನ ಕಾರ್ಯಕ್ರಮ ಅದರ ಮುಂದುವರಿದ ಭಾಗವಾಗೋದ್ರಿಂದ ಪ್ರಯೋಜನ ಆಗತ್ತೆ ಅಂತ ನಾವು ಹಿಂದೆ ಹೇಳ್ತಾ ಇದ್ವಿ. ಅದರ ಇದೆಲ್ಲ ಲೀಲಾಜಾಲವು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದೆ. ಅದರ ಲಿಂಕ್ಗಳನ್ನು ಒಂದು ಒಟ್ಟಾರೆ ಆಗಿರೋ ಒಂದು PDF ಪ್ರತಿಯನ್ನು ಕೂಡ ನಾನು ಹಾಕ್ತಾ ಇರ್ತೇನೆ. ದಯವಿಟ್ಟು ಅದನ್ನು ಗಮನಿಸಿ ಹಿಂದಿನ ಉಪನ್ಯಾಸಗಳನ್ನು ಕೂಡ ನೋಡಿ, ಜೊತೆಗೆ ಈ ವಿಚಾರಗಳಲ್ಲಿ ನಿಜಕ್ಕೂ ಆಸಕ್ತಿ ಇರುವಂಥವರಿಗೆ ಇನ್ನೂ ಹೆಚ್ಚು ತಲುಪಿಸಿರಿ. ಈಗಾಗಲೇ ಭಾಳಷ್ಟು ಜನ ಯೂಟ್ಯೂಬ್ನಲ್ಲಿ ಕೂಡ ನೋಡಿದ್ದಾರೆ. ಯೂಟ್ಯೂಬಲ್ಲಿ ಕೂಡ ನೋಡಿದವರು ಕೂಡ ಅಲ್ಲೂ ಕೂಡ ಕಮೆಂಟ್ ಹಾಕ್ಬೋದು. ಜೊತೆಗೆ ಇನ್ನು ಈ ಸರಣಿ ಮುಗಿದ ನಂತರ ಇನ್ನೊಂದು ಹೊಸ ಶೀರ್ಷಿಕೆ ಅಡಿಯಲ್ಲಿ ಸರ್ ಅವರು ಮುಂದಿನ ಉಪನ್ಯಾಸ ಸರಣಿಯನ್ನು ನಡೆಸ್ಕೊಳ್ಲಿಕ್ಕಿದ್ದಾರೆ, ಆಚಾರ ವಿಚಾರಗಳ ಕುರಿತು. ಅದರದ್ದು ಈಗಾಗಲೇ ಒಂದು ವಾಟ್ಸಪ್ ತಂಡವನ್ನು ರಚನೆ ಮಾಡಿ ಆಗಿದೆ. ಆದರೆ ಅದಕ್ಕೆ ಯಾರಿಗೆ ಮೇಡಮ್ ನಿಮ್ಮ ಮೈಕ್ ಆನ್ ಇದೆ, ಕಮಲಾ ಮೇಡಮ್. ಯಾರಿಗೆ ಆಸಕ್ತಿ ಇದೆ ಅಂತ ಅವರು ಅದಕ್ಕೆ ಸೇರಿಸ್ಲಿಕ್ಕೆ ಇಚ್ಛೆ ಪಡ್ತಾರೋ ಅವ್ರಿಗೆ ಮಾತ್ರ ಅದನ್ನ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಈಗಾಗಲೇ ಭಾಳಷ್ಟು ಜನ ಅದರಲ್ಲೂ ಕೂಡ ಬಂದಿದ್ದೀರಿ. ಇನ್ನು ಸೌಂದರ್ಯ ಸ್ವಾರಸ್ಯ ಆಗಲಿ ಅಥವಾ ಅನುಭವದ ಅಚ್ಚರಿ ತಂಡದಲ್ಲಿ ಇದ್ದವರು ಸರ್ ಅವರ ಮುಂದಿನ ಉಪನ್ಯಾಸಗಳಲ್ಲೂ ಕೂಡ ಆಸಕ್ತಿಯಾಗಿ ಭಾಗವಹಿಸಲಿಕ್ಕೆ ಇಚ್ಛೆ ಇದ್ದಂಥವ್ರು ನನಗೆ ಅಥವಾ ಸರ್ ಅವರಿಗೆ ನಮಗೆ ಆಸಕ್ತಿ ಇರೋ ಕುರಿತು ಒಂದು ಸಂದೇಶನ ಹಾಕಿದರೆ ಕೂಡಲೇ ತಮ್ಮನ್ನು ಒಂದು ಹೊಸ ವಾಟ್ಸಪ್ ತಂಡಕ್ಕೆ ಸೇರಿಸ್ತೀವಿ. ಅದರ ಮುಂದಿನ ಸರಣಿಗಳ ಎಲ್ಲ ಮಾಹಿತಿ ಕೂಡ ಅದರಲ್ಲಿ ಬರುತ್ತೆ ಅಂತ ಹೇಳ್ತಾ, ಇನ್ನಷ್ಟು ಆಸಕ್ತರಿಗೆ ತಲುಪಿಸಿರಿ. ನಮಗೆ ಈ ಒಂದು ಹೊಸ ಜ್ಞಾನ ಸಿಕ್ಕಿದ್ರೆ ಅಷ್ಟೇ ಅಲ್ಲ, ಸಮಾನ ಮನಸ್ಕರಿಗೆ ಅಥವಾ ಇನ್ನು ಉಳಿದವರಿಗೂ ಕೂಡ ಇದನ್ನು ತಲುಪಿಸುವಂಥ ಜವಾಬ್ದಾರಿಯನ್ನು ಕೂಡ ನಾವು ತಗೊಳ್ಳೋಣ. ಕುರಿತು ಇನ್ನಷ್ಟು ಉತ್ಸಾಹಿಗಳನ್ನು ಇಲ್ಲಿ ಸೇರಿಸೋಣ. ಹೊಸೊಬ್ಬರು ಬರಲಿ, ಯುವಕರು ಬರಲಿ, ಆ ರೀತಿಯಾಗಿ ನಾವು ಪ್ರಯತ್ನ ಮಾಡೋಣ ಅಂಥೇಳಿ ಎಲ್ಲರ ಹತ್ರ ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇವತ್ತಿನ ಉಪನ್ಯಾಸನ ಪ್ರಾರಂಭಿಸ್ಬೇಕಂತೇಳಿ ಸರಲ್ಲಿ ವಿನಂತಿಸ್ತಾ ಇದ್ದೇನೆ. ಸಕಾಲದಲ್ಲಿ ಬಂದಂತೆ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಸರ್ ಅವ್ರು ಬಿಟ್ಟು ನಾವು ಉಳಿದವರೆಲ್ಲರೂ ನಮ್ಮ ಆಡಿಯೋ ಮತ್ತು ವಿಡಿಯೋವನ್ನು ಮ್ಯೂಟ್ ಮಾಡಿ ಇಟ್ಕೊಳ್ಳೋಣ. ಒಂದು ವೇಳೆ ಹಿರಿಯರಿದ್ದು ಗೊತ್ತಾಗದೇ ಇದ್ದರೆ ಕಿರಿಯರಿಗೆ ಗೊತ್ತಾಗತ್ತೆ. ಅಲ್ಲಿ ಆಡಿಯೋ ಚಿಹ್ನೆ ಇರುತ್ತೆ, ವಿಡಿಯೋ ಚಿಹ್ನೆ ಇರುತ್ತೆ. ಅದನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದ್ರೆ ಅದು ರೆಡ್ ಆಗಿದೆ ಅಂತಂದರೆ ನಿಮ್ಮದು ಆಡಿಯೋ ವಿಡಿಯೋ ಆಫ್ ಆಗಿದೆ ಅಂತ ಅರ್ಥ. ತಮಗೆ ಕನ್ಫ್ಯೂಷನ್ ಇದ್ದರೆ ಚಿಕ್ಕವ್ರ ಹತ್ರ ಕೇಳಿ ಅದನ್ನು ಮಾಡಿಸ್ಕೊಳ್ಳಿ ದಯವಿಟ್ಟು ಅಂತ ಎಲ್ಲರ ಹತ್ರ ವಿನಂತಿಸ್ತಾ ಈಗ ಉಪನ್ಯಾಸವನ್ನು ಕೇಳಲಿಕ್ಕೆ ಅಣಿಯಾಗೋಣ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಮಾತು ಕೇಳಲ್ವಾ? ಸರಿ ಸರಿ, ಅದನ್ನು ಖಾತ್ರಿ ಮಾಡ್ಕೊಂಡು ಮಾತಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಆತ್ಮೀಯರೇ, ಈ ಕುತೂಹಲವನ್ನ ಶಾಲಾ ಕಲಿಕೆ ಏನ್ ಮಾಡತ್ತಪ್ಪ ಅಂದ್ರೆ ಅನೇಕ ವಿಷಯಗಳ ಕಡೆಗೆ ಹರಿಸುತ್ತೆ.
ವಿಜ್ಞಾನ ಓದು, ಸಮಾಜಶಾಸ್ತ್ರ ಓದು, ಕಾವ್ಯ ಓದು, ತತ್ವಶಾಸ್ತ್ರ ಓದು, ಏನೇನು ನಾವಲ್ಲದೆ ಎಲ್ಲ ಸಂಗತಿಗಳ ಬಗ್ಗೆನೂ ಹೇಳುತ್ತೆ. ಆದರೆ ತುಂಬಾ ವಿಚಿತ್ರ ಅಂದ್ರೆ ನಾವು ಅದನ್ನೆಲ್ಲ ನೋಡ್ತಿದೀವಲ್ಲ, ಅದು ಅತ್ಯಂತ ಕುತೂಹಲದ ವಸ್ತು. ಆ ವಸ್ತುವಿನ ಕಡೆಗೆ ನಮ್ಮ ಶಿಕ್ಷಣ ಎಂದೂ ಪ್ರಯತ್ನ ಪಡೋದಿಲ್ಲ. ನಿನ್ನ ಬಗ್ಗೆ ನೀನು ಕುತೂಹಲ ನೋಡ್ಕೊ, ಇದನ್ನ ಯಾಕೆ ಕಲ್ತ್ಕೊಂಡೆ, ಇದನ್ನ ಯಾಕೆ ಕಲ್ತ್ಕೊಳ್ಳಿಲ್ಲ ಅನ್ನೋಂಥದ್ದನ್ನ ನೀನು ನೋಡು ಅನ್ನೋಂಥದ್ದನ್ನ ನಮ್ಮ ಶಿಕ್ಷಣ ಹೇಳ್ಕೊಡ್ತಾ ಇಲ್ಲ. ಅದೇನಾರು ಆಗ್ಲಿ, ಈ ತರ ಮಾಡಿದ್ರೆ ಚೆನ್ನಾಗಿರ್ಬೋದು ಅನ್ನೋ ಊಹೆ ಮೇಲೆ ನಾನು ಮೊದಲನೆಯ ಉಪನ್ಯಾಸ ಮನಸ್ಸಿಗೆ ಸಂಬಂಧಪಟ್ಟದ್ದು ಚಿಂತೆಯ ಸಂತೆಯೊಳಗೊಂದು ಮನೆ ಅಂತ ಮಾಡಿ, ಅಲ್ಲಿ ನಾನು ಹೇಗೆ ಜಗತ್ತು ನಮ್ಮನ್ನ ಚಿಂತೆಗೆ ಕರ್ಕೊಂಡು ಹೊರಟೋಗ್ಬಿಡುತ್ತೆ, ಗೊತ್ತೇ ಇಲ್ದಾಗೆ ತನ್ನ ಕಡೆಗೆ ಸೆಳ್ಕೊಂಡ್ಬಿಡುತ್ತೆ ಅನ್ನೋದ್ರ ಬಗ್ಗೆ ನಾನು ವಿಶೇಷವಾಗಿ ಮಾತಾಡಿದೆ. ಆಮೇಲೆ ಎರಡನೇದರಲ್ಲಿ ಈ ಚಿಂತೆಯನ್ನ ನಾವು ಹೇಗೆ ಮಾಡ್ತೀವಿ, ಮೆಲುಕು ಹಾಕೋ ಹಾಗೆ ಮಾಡ್ತೀವಿ ಅನ್ನೋವಂಥದ್ರ ಬಗ್ಗೆ ನಮ್ಮ ಗಮನವನ್ನ ಸೆಳೆದೆ. ಮೆಲುಕು ಹಾಕೋದು ಅಂದ್ರೆ ಪ್ರಾಣಿಗಳು ಮೆಲುಕು ಹಾಕತ್ವೆ, ಆದ್ರೆ ಪ್ರಾಣಿ ಮೆಲುಕು ಹಾಕಿ ಆನಂದ ಪಡುತ್ತೆ, ನಾವು ಮೆಲುಕು ಹಾಕಿ ವ್ಯಥೆ ಪಡ್ತೀವಿ. ಇದೇ ವ್ಯತ್ಯಾಸ ಅನ್ನೋವಂಥದ್ದನ್ನ ಒತ್ತು ಕೊಟ್ಟು ಹೇಳಿದೆ. ಅದರ ಬಗ್ಗೆ ಕೂಡ ತಮ್ಮೆಲ್ಲರ ಒಂದು ಪ್ರೋತ್ಸಾಹ ನನಗೆ ಸಿಕ್ಕಿದೆ. ಈಗ ಮನದ ಮಂಗಾಟ ಅನ್ನೋದನ್ನ ಹೇಳೋಕ್ ಮುಂಚೆ ಒಂದು ಅಂಶವನ್ನ ನಾನು ಸ್ಪಷ್ಟಪಡಿಸ್ಬೇಕು. ಅವ್ರು ಯಾರು ಹೇಳಿದ್ರು ನೀವೇನು ಹೇಳಲ್ಲ, ಬರೀ ಭಗವದ್ಗೀತೆ ಮಂಕುತಿಮ್ಮನ ಕಗ್ಗನ ಪಟ್ಟಿ ಮಾಡ್ತೀರ, ನಿಮ್ಮ ಅಭಿಪ್ರಾಯ ಏನ್ ಹೇಳಿ ಅನ್ನೋದು ಹೇಳೋದಿಲ್ಲ ಅಂತಂದ್ರು. ನಾನು ಅವ್ರಿಗೆ ಕನಿಕರಿಸ್ತೀನಿ, ಆ ಪದ್ಯಗಳನ್ನ ಆಧಾರವಾಗಿ ತಗೋತೀನಿ ಹೊರತು ಅದಕ್ಕೊಂದು ಆಧಾರದ ವಸ್ತುವಿಗೆ ಒಂದು ಆಕಾರ ಕೊಡ್ಬೇಕಾದ್ರೆ ತುಂಬಾ ಆಲೋಚನೆ ಮಾಡಬೇಕು. ನೀವಿಂಥ ಒಂದು ಉಪನ್ಯಾಸ ಮಾಡ್ರೆ ಅವಾಗ ಗೊತ್ತಾಗತ್ತೆ ಅಂತ ಮಾತ್ರ ನಾನು ಹೇಳ ಬಯಸ್ತೀನಿ. ನಾನು ಸಮರ್ಥಿಸ್ಕೊಳ್ಳೋದಿಲ್ಲ. ಕೈಲಾಸಂ ಜೀವನನ ಎರಡೇ ಶಬ್ದದಲ್ಲಿ ಹೇಳಿದ್ದಾರೆ. ಏನಂದ್ರೆ ಜಸ್ಟಿಫಿಕೇಶನ್, ಕಾಂಟ್ರಡಿಕ್ಷನ್ ಅಂತ. ಜಸ್ಟಿಫಿಕೇಶನ್, ಕಾಂಟ್ರಡಿಕ್ಷನ್ ಅಂದ್ರೆ ನಮ್ಮ ಎಲ್ಲಾ ಮಾತುಗಳು ಇಲ್ಲ ಸರಿ ಅಂತ ಜಸ್ಟಿಫೈ ಮಾಡ್ಕೊಳ್ಳುತ್ತೆ, ಇಲ್ಲ ತಪ್ಪು ಅಂತ ವಿರೋಧಿಸುತ್ತೆ. ಜಸ್ಟಿಫಿಕೇಶನ್, ಕಾಂಟ್ರಡಿಕ್ಷನ್ ಅನ್ನೋ ಅರ್ಥದಲ್ಲಿ ಅದನ್ನೇ ಅವರು ಹೇಳಿದ್ದು ಕೈಲಾಸಂ. ಸಾಮಾನ್ಯವಾಗಿ ನಮ್ಮ ಅಂತರಂಗದ ಅನಿಸಿಕೆಗಳನ್ನ ನಾವು ಜಸ್ಟಿಫೈ ಮಾಡ್ಕೊಂಡು ಹೋಗ್ತೀವಿ, ಪ್ರಪಂಚನ ಕಾಂಟ್ರಡಿಕ್ಟ್ ಮಾಡ್ತಾ ಹೋಗ್ತೀವಿ. ಹೀಗಾಗಿ ನಾವು ಎಷ್ಟೆಲ್ಲ ವಿಷಯ ಆಲೋಚನೆ ಮಾಡ್ತೀವಿ ಅಂತ ಹೇಳಿದರೂ ಎರಡೇ ಮುಖ್ಯವಾದ ವಿಷಯ. ಮೊದಲನೇದು ಜಗತ್ತನ್ನು ಕುರಿತು ಆಲೋಚನೆ ಮಾಡ್ತೀವಿ, ಇಲ್ಲ ಮನಸ್ಸನ್ನು ಕುರಿತು ಆಲೋಚನೆ ಮಾಡ್ತೀವಿ. ಮನಸ್ಸನ್ನ ಅಂದ್ರೆ ಒಳ ಜಗ ಅಂತ ಕರೆಯೋಣ, ಅದನ್ನ ಹೊರ ಜಗ ಅಂತ ಕರೆಯೋಣ. ನಮ್ಮ ಆಲೋಚನೆಗಳೆಲ್ಲ ಎರಡೇ, ಹೊರ ಜಗ ಇಲ್ಲ ಒಳ ಜಗ. ಆದ್ರಿಂದ ಎಷ್ಟೊಂದು ಆಲೋಚನೆ ಮಾಡ್ತೀವಿ, ಇದ್ರ ಬಗ್ಗೆ ಎಲ್ಲ ನಾವು ಉಪನ್ಯಾಸ ಮಾಡಕ್ ಸಾಧ್ಯವೇ ಅಂತ ಅನ್ಸಿದ್ದನ್ನ ಒಂದು ಶೀರ್ಷಿಕೆ ಹಾಕ್ಬಿಟ್ರೆ ಎರಡೇ, ಒಳ ಜಗ ಹೊರ ಜಗ. ಈಗ ನಾವು ಜಗತ್ತನ್ನ ನೋಡ್ತೀವಿ ಅಂತ ಇಟ್ಕೊಳ್ಳೋಣ, ಜಗತ್ತಿನ ಸಂಪರ್ಕಕ್ಕೆ ಬರ್ತೀವಿ ಅಂತ, ನೋಡ್ತೀವಿ ಅಂತ ಅನ್ನೋದು ಸರಿಯಲ್ಲ, ಕೇಳಬಹುದು. ಜಗತ್ತಿನ ಸಂಪರ್ಕಕ್ಕೆ ನಾವು ಬರ್ತೀವಿ. ಜಗತ್ತಿನ ಸಂಪರ್ಕಕ್ಕೆ ಬಂದ್ರೆ ಅದು ನಮಗೆ 3 ಬಗೆಯ ಪ್ರಚೋದನೆಯನ್ನು ಉಂಟು ಮಾಡುತ್ತೆ ಅಂತ ಭಾರತೀಯ ಚಿಂತನೆ ಹೇಳುತ್ತೆ. 3 ಬಗೆಯ ಪ್ರಚೋದನೆ ಯಾವುದು? ಮೊದಲನೇದು ನೋಡಬೇಕು ಅನ್ನುವ ಒತ್ತಾಸೆ ಹುಟ್ಟಿಸೋದು. ಇಲ್ಲಿ ನೋಡಬೇಕು ಅಂತ ಒತ್ತಾಸೆ ಇದ್ದಾಗ ಕೆಲಸ ಏನು ಮಾಡೋದಿಲ್ಲ. ನಾವು ಒಂದು ಸಿನಿಮಾ ನೋಡಿದಾಗೆ ಪ್ರಪಂಚದಲ್ಲಿ ಯಾರ್ಯಾರು ಹೇಗೆ ನಡ್ಕೋತಾರೆ, ಒಂದು ಪ್ರಾಣಿ ಹೇಗೆ ನಡ್ಕೊಳುತ್ತೆ ಎಲ್ಲವನ್ನು ನೋಡೋದು, ಕೌತುಕದಿಂದ ನೋಡೋದು. ಈ ಕೌತುಕದಿಂದ ನೋಡುವ ಒಂದು ಒತ್ತಾಸೆಯನ್ನ ಏನಂತ ಕರೀತಾರೆ ಅಂತಂದ್ರೆ ಸಾತ್ವಿಕತೆ ಅಂತ ಕರೀತಾರೆ. ಇದು ಒಂದು. ಎರಡನೇದು, ನಾವು ಜಗತ್ತನ್ನು ನೋಡ್ತೀವಿ, ಅದ್ ಯಾಕೋ ಸರಿಗಿಲ್ಲ, ಅದನ್ನ ಬದಲಾವಣೆ ಮಾಡಬೇಕು ಅಂತ ಹೋಗ್ತೀವಿ. ಹಾಗಾಗಿ ನೋಡುವುದಕ್ಕೆ ಪ್ರಚೋದನೆ ಮಾಡುವಂತಹ ಜಗತ್ತು ಬದಲಾವಣೆ ಮಾಡುವುದಕ್ಕೆ ಪ್ರಚೋದನೆ ಮಾಡುತ್ತಲ್ಲ, ಅದನ್ನ ರಾಜಸ ಅಂತ ಕರಿತೀವಿ. ಹಾಗಾಗಿ ಜಗತ್ತು ನಮ್ಮಲ್ಲಿ ಪ್ರಚೋದನೆ ಮಾಡೋದು, ಒಳ್ಳೇದು ಕೆಟ್ಟದ್ದು ಅನ್ನೋದು, ಈ ಚೆನ್ನಾಗಿದೆ ಅದೆಲ್ಲ ಆಮೇಲಿಂದು. ಮೊದಲು ನೋಡುವ ಪ್ರಚೋದನೆ, ಇನ್ನೊಂದು ಮಾಡುವ ಪ್ರಚೋದನೆ, ಮೂರನೇದು ಒಂದು ಪ್ರಚೋದನೆ ಇದೆ. ಅದೇನಪ್ಪ ಅಂದ್ರೆ ನಾನು ನೋಡ್ತೀನಿ, ಮಾಡಕ್ಕೂ ಹೋಗಲ್ಲ, ಅದ್ರ ಕುರಿತು ಆಲೋಚನೆನೂ ಮಾಡಲ್ಲ. ಕಷ್ಟ ಬಂದಾಗ ಕಷ್ಟ ಅಂತೀನಿ, ಸುಖ ಬಂದಾಗ ಸುಖ ಅಂತೀನಿ. ಸರ್ವಜ್ಞ ಹೇಳ್ತಾನಲ್ಲ, ಬಂದುದನ್ನುಂಡು ಸುಖಿಯಾಗು,
ಬೇರೆಯದು ಬಂದಾಗ ನರಳು ಸರ್ವಜ್ಞ. ಇಷ್ಟೇ. ಸುಖ ದುಃಖ ಇದೆ ಪ್ರಪಂಚದಲ್ಲಿ, ಯಾಕಾರು ಇದೆಯೋ ಅಂತ ಒಂದ್ಸರಿ ಅನ್ಕೋತೀನಿ, ಯಾಕಾರು ಬದುಕಿದೀನೋ ಅಂತ ಒಂದ್ಸರಿ ಅನ್ಕೋತೀನಿ, ಇನ್ನೊಂದ್ಸರಿ ನಾನು ಇನ್ನೂ ನೋಡ್ಬೇಕಾದ ಬಾಕಿ ಇದೆ, ಬೇಕಾದಷ್ಟು ಬದುಕಬೇಕು ಅಂತ ಅನ್ಕೋತೀನಿ. ಹೀಗಾಗಿ ಪ್ರಕೃತಿಯು ಉಂಟು ಮಾಡುವ ಪ್ರಚೋದನೆಯಲ್ಲಿ 3 ಬಗೆ: ನೋಡುವ ಬಗೆ, ಬದಲಾವಣೆ ಮಾಡುವ ಬಗೆ, 3ನೇದು ಇರುವುದನ್ನ ಇದ್ದಾಗೆ ಸ್ವೀಕರಿಸಿ ಕಷ್ಟ ಬಂದ್ರೆ ದುಃಖ ಪಡೋದು, ದುಃಖ ಬಂದ್ರೆ ಸಂತೋಷ ಪಡೋದು, 3ನೇ ಬಗೆ ತಟಸ್ಥ ಬಗೆ ಅಂತ ಕರೆಯೋಣ. ಇದನ್ನೇ ಸತ್ವ ರಜ ತಮ ಅಂತ ಕರೀತಾರೆ. ನನಗೆ ಇತ್ತೀಚೆಗೆ ಹೊಳೆದ ಆಲೋಚನೆ ಏನಪ್ಪಾ ಅಂದ್ರೆ, ಈ ತ್ರಿಗುಣಗಳು ಅಂತ ನಾವೇನ್ ಕರಿತೀವಿ, ನಮ್ಮ ವರ್ತನೆಯ ಬಗ್ಗೆ ಇರೋ ಹಾಗೆ ಅವು ತ್ರಿಗುಣಗಳೇ. ಅದನ್ನ ನಾನು ನಿಮ್ಗೆ ಈಗ ಹೇಳಕ್ ಹೊರಟಿದ್ದು. ಚಿಂತೆಯ ತ್ರಿಗುಣ ಹೇಗೆ ಅಂತಂದ್ರೆ, ಈಗ ಹಸು ಮೆಲುಕು ಹಾಕಿದಾಗೆ ನಾವು ನೋಡಿದ್ದನ್ನ ಮೆಲುಕು ಹಾಕ್ತೀವಿ, ರಾತ್ರಿ ಕನಸು ಕಾಣ್ತೀವಿ, ಹಗಲೊತ್ತು ಕೂತ್ಕೊಂಡು ಹಗಲ್ ಕನಸು ಕಾಣ್ತೀವಿ. ಇವೆಲ್ಲ ಒಂದು ರೀತಿಯಲ್ಲಿ ನಾವು ಕೆಲಸ ಮಾಡೋದಿಲ್ಲ, ಆದ್ರೆ ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ತೀವಿ. ನಮ್ಮ ಬಗ್ಗೆ ನಾವು ಮಾಡೋದಿಲ್ಲ. ನಮ್ಮ ಬಗ್ಗೆ ಆಗ್ಲಿ, ಪ್ರಪಂಚದ ಮೂಲದ ಬಗ್ಗೆ ಆಗ್ಲಿ, ನಮ್ಮ ಮೂಲದ ಬಗ್ಗೆ ಆಗ್ಲಿ ಮಾಡೋದಿಲ್ಲ, ಸುಮ್ಮನೆ ನೋಡ್ತೀವಿ ಅಷ್ಟೆ. ಇದನ್ನ ಸಾತ್ವಿಕ ಚಿಂತೆ ಅಂತ ಕರೆಯೋಣ. ಹೇಗೆ ನಮ್ಮ ಪ್ರತಿಕ್ರಿಯೆಯ ಪ್ರತಿಕ್ರಿಯೆಯಲ್ಲಿ 3 ಬಗೆ ಅಂತ ಹೇಳಿದ್ರು, ಚಿಂತೆಯು ಒಂದು ಪ್ರತಿಕ್ರಿಯೆ ಆದ್ಮೇಲೆ ಅದು 3 ಇರ್ಬೇಕಲ್ಲ. ಅದರಿಂದ ಇದು ಸಾತ್ವಿಕ ಚಿಂತೆ. ಇದಕ್ಕೆ ರೆಫರೆನ್ಸ್ ಕೇಳ್ಬೇಡಿ, ಇದು ನಾನೇ ಸ್ವತಃ ಕನ್ಕಾಕ್ಟ್ ಮಾಡ್ಕೊಂಡಿರುವಂಥದ್ದು. ನಿಮ್ಗೆ ಒಪ್ಪಿಗೆ ಆಗದಿದ್ರು ನಂದೇನು ವಿರೋಧ ಇಲ್ಲ, ಆಲೋಚನೆ ಮಾಡಿ. 2ನೇದು, ಜಗತ್ತನ್ನು ನೋಡಿದ್ರೆ ಏನಾದ್ರೂ ಅದನ್ನ ಬದಲಾವಣೆ ಮಾಡ್ಬೇಕು ಅಂತ ಅನ್ಸತ್ತೆ. ಅದನ್ನ ರಾಜಸ ಚಿಂತೆ ಅಂತ ಕರಿತೀನಿ ನಾನು. 3ನೇದು, ಅದೇನೋ ನಂಗೆ ಅದೆಲ್ಲ ಗೊತ್ತಿಲ್ಲ, ಜಗತ್ತನ್ನು ನೋಡ್ರೆ ನಂಗೆ ಏನೇನೋ ಬದಲಾವಣೆ, ಕಸಿವಿಸಿ ಆಗತ್ತೆ, ಖುಷಿ ಆಗತ್ತೆ, ಬೇಜಾರಾಗತ್ತೆ, ಅದ್ ಇರೋ ಸ್ವೀಕರಿಸಿ ನಾನು ಇದ್ರ ಬಗ್ಗೆ ಎಲ್ಲ ನನ್ನ ತಲೆ ನಂಗೆ ಬಿಡುವೇ ಇಲ್ಲ. ಲೈಫ್ ಈಸ್ ಲಾಸ್ಟ್ ಇನ್ ಲಿವಿಂಗ್. ಜೀವಿಸುವುದರಲ್ಲೇ ನನ್ನ ಜೀವಿತ ಕಳೆದೋಗಿರೋದ್ರಿಂದ ಇದಕ್ಕೆಲ್ಲ ನಾನು ಚಿಂತೆ ಮಾಡ್ಲಾರೆ. ನನ್ನ ಆಲೋಚನಾ ಸಾಮರ್ಥ್ಯ ಇದಕ್ಕೆ ಇನ್ವೆಸ್ಟ್ ಮಾಡೋದಿಲ್ಲ, ಹೇಗಿದೆಯೋ ಹಾಗೆ ತಗೋತೀನಿ ಅಂತನ್ನುವಂಥ ತಟಸ್ಥ ಚಿಂತೆಯನ್ನ ತಾಮಸ ಚಿಂತೆ ಅಂತ ಕರೆಯೋಣ. ಅಲ್ಲಿಗೆ ಜಗತ್ತು ನನಗೆ ಏನು 3 ತ್ರಿಗುಣಗಳನ್ನು ಮಾಡ್ತೋ, ನನ್ನ ಚಿಂತೆಗೂ ಈ 3 ತ್ರಿಗುಣಗಳಿಂದಿದೆ. ಇದನ್ನೇ ನಾನು ಮೊದಲು ನಂದಿಯ ಉದಾಹರಣೆ ಕೊಟ್ಟಿದ್ದು, ಅದು ಸಾತ್ವಿಕ ಚಿಂತೆ. ಇವತ್ತು ನಾನು ಮಾತಾಡೋಕೆ ಹೊರಟಿರುವಂಥದ್ದು ರಾಜಸ ಚಿಂತೆ. ಕೆಲವು ಚಿಂತೆಗಳು ನನ್ನ ಸುಮ್ಮನಿರಕ್ ಬಿಡೋದಿಲ್ಲ, ಅದನ್ನ ಮಾಡು, ಬದಲಾಯಿಸು ಅಂತ ತೀವ್ರವಾಗಿ ನಮ್ಮನ್ನ ಕೆಲಸಕ್ಕೆ ಪ್ರಚೋದಿಸುತ್ತದೆ. ಆದ್ರಿಂದ ನಾವು ಮೊದಲು ಹಸುವಿನ ಮೆಲುಕಿನಿಂದ ನಮ್ಮ ಮನಸ್ಸಿನ ಮೆಲುಕಿಗೆ, ಮನಸ್ಸಿನ ಮೆಲುಕಿಗೆ ಬಂದ್ವಿ. ಇವತ್ತು ಮನಸ್ಸಿನ ಮಂಗಾಟದಿಂದ ಮಂಗದ ಮಂಗಾಟದಿಂದ ಮನಸ್ಸಿನ ಮಂಗಾಟಕ್ಕೆ ಬರೋದಕ್ಕೆ ಪ್ರಯತ್ನ ಪಡೋಣ. ಈಗ ಮಂಗ ಅನ್ನುವಂಥದ್ದನ್ನು ಮನಸ್ಸಿಗೂ ಅನೇಕ ಜನ ಕವಿಗಳು, ದಾರ್ಶನಿಕರು ಎಲ್ಲರೂ ಬೆಳೆಸಿದ್ದಾರೆ. ಮನವೆಂಬ ಮರ್ಕಟ ಅಂತ ಬಸವಣ್ಣವ್ರು ಹೇಳ್ತಾರೆ. ಕೋಡಗಾನ ಕೋಳಿ ನುಂಗಿತ್ತ ಅನ್ನುವಾಗ ಕೋಡಗ ಅಂದ್ರೆ ಮನಸ್ಸು ಅಂತಲೇ ಸಂಕೇತವಾಗಿ ಶಿಶ್ನಾಳ್ ಶರೀಫ್ ಸಾಹೇಬರು ಬರೀತಾರೆ. ಬಹಳ ಜನ ಮಂಗಕ್ಕೆ ಹೋಲಿಸ್ತಾರೆ. ಆದರೆ ಮಂಗ ಪ್ರತಿಕ್ರಿಯೆ ತೋರಿಸುವ ರೀತಿ ಇದೆಯಲ್ಲ, ಅದು ನಾವು ಅನ್ಕೊಂಡಷ್ಟು ಹೀನವಾಗಿಲ್ಲ. ಆದ್ರೆ ಮಂಗದ ರೀತಿಯಲ್ಲಿ ನನ್ನ ಮನಸ್ಸು ಪ್ರತಿಕ್ರಿಯೆ ತೋರಿಸುತ್ತಲ್ಲ, ಅದು ತುಂಬಾ ಹೀನವಾಗಿದೆ. ಇದನ್ನ ನಾನು ಇವತ್ತಿನ ಉಪನ್ಯಾಸದಲ್ಲಿ ತಮಗೆ ಸಾದರಪಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ, ಒಪ್ಪಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಒಪ್ಪುವ ಬಿಡುವ ಸ್ವಾತಂತ್ರ್ಯ ನಿಮ್ಗಿದೆ. ಈಗ ನಾವು ಒಂದು ಕೆಲಸ ಮಾಡಬೇಕು ಅಂತ ಅನ್ನೋದಾದ್ರೆ, ಶುದ್ಧವಾಗಿ ನನ್ನ ಮನಸ್ಸಿನಲ್ಲೇ ನನ್ಗೇನ್ ಕೆಲಸ ಮಾಡಕ್ ಸಾಧ್ಯವೋ ಅದು ಮಾಡ್ತೀನಿ ಅಂದ್ರೆ ಸದಾ ಶಾಂತವಾಗಿರ್ತಿದ್ವಿ. ಅಂದ್ರೆ ಅಂತರಂಗದ ಜಗದಲ್ಲಿ ಗೊಂದಲವಿಲ್ಲ. ಬರೇ ನಾನು ಅದೇನೋ ಪ್ರತಿಕ್ರಿಯೆ ಪಡೋದಲ್ಲ, ಸುಮ್ಮನೆ ನಾನು ಜಗತ್ತನ್ನ ನೋಡ್ತೀನಿ ಅಂತಂದ್ರೆ ಜಗತ್ತಿನಲ್ಲೂ ಗೊಂದಲವಿಲ್ಲ. ಗೊಂದಲ ಪ್ರಾರಂಭ ಆಗೋದೇ ಇವೆರಡು ಬಂದು ಒಂದಕ್ಕೊಂದು ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತಲ್ಲ, ಆ ಸಂಘಟನೆ ಇದೆಯಲ್ಲ, ಆ ಸಂಘಟನೆಯಲ್ಲಿ ನಮ್ಮ ಚಿಂತೆಗಳೆಲ್ಲ ಹುಟ್ಕೊಳ್ಳುತ್ತೆ. ಆ ಚಿಂತೆಗಳು ಹುಟ್ಕೊಳ್ಳೋದೇ ಆ ಜಾಗದಲ್ಲಿ. ಆದ್ದರಿಂದ ಈಗ ನೋಡಿ, ಒಂದು ಮಂಗದ ಮಂಗಾಟ ನೋಡೋಣ. ಮಂಗದ ಮಂಗಾಟ
ನಾವು ಸೀರಿಯಲ್ ನೋಡ್ತೀವಿ, ಆದ್ರೆ ಕೋತಿ ಕುಣಿಯೋದನ್ನ ಸೀರಿಯಲ್ನ ಸಂತೋಷ ಪಡೋಕೆ ನಮ್ಮ ಕೈಲಿ ಯೋಗ್ಯತೆ ಇಲ್ಲ. ಯಾಕೆ ಹೀಗೆ ಅಂತಂದ್ರೆ, ಈ ಮಂಗ ಇದೆಯಲ್ಲ ಅದು ಜಗತ್ತನ್ನ ನೋಡ್ತಾ ಇರುತ್ತೆ, ಜಗತ್ತನ್ನು ನೋಡಿ ಪ್ರತಿಕ್ರಿಯೆ ತೋರಿಸುತ್ತಲ್ಲ, ತುಂಬಾ ತಟಸ್ಥವಾಗಿ ಪ್ರತಿಕ್ರಿಯೆ ತೋರಿಸುತ್ತೆ. ನೀವು ಕೋತಿನೇನು ಮಾಡ್ಬೇಡಿ, ಅದು ನಿಮ್ಮನ್ನು ನೋಡುತ್ತೆ, ಮರನೂ ನೋಡುತ್ತೆ, ಗಿಡನೂ ನೋಡುತ್ತೆ, ಮರ ಅಲ್ಗಾಡೋದು ನೋಡುತ್ತೆ, ಅಲ್ಲೇನೋ ಕಾಣುತ್ತೆ, ಅಲ್ಲಿ ಹೋಗುತ್ತೆ. ಆದ್ರೆ ತನ್ನ ಮನಸ್ಸಿನ ತೂಲಗಳನ್ನ, ತನ್ನ ಆವೇಶಗಳನ್ನ ಅದಕ್ಕೆ ಎಂದೂ ಬೆರೆಸೋದಿಲ್ಲ. ನಾವು ಹಾಗಲ್ಲ, ಯಾವ್ದನ್ನಾರು ನೋಡಿದ್ರೆ ನಮ್ಮ ಆವೇಶ ಬೆರೆಸ್ತೀವಿ. ಅದಕ್ಕೋಸ್ಕರ ನಾನು ಹೇಳಿದೆ ಮಂಗಕ್ಕೂ ನಮಗೂ ಇರೋ ವ್ಯತ್ಯಾಸನ. ಎರಡನೇದು, ಮಂಗ ತನ್ನ ಅಂತರಂಗದ ತೂಲವನ್ನ ಪ್ರದರ್ಶಿಸೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ನೀವೊಂದು ಕಲ್ಲು ಹೊಡೀರಿ ಅದಕ್ಕೆ, ಕೋತಿಗೆ ಏನ್ ಮಾಡುತ್ತದು? ಗುರ್ರ ಅನ್ನತ್ತೆ. ಅಂದ್ರೆ ನಾವು ಅದರ ಅಂತರಂಗವನ್ನ ಪ್ರಚೋದಿಸಿದಾಗ ಅದಕ್ಕೆ ತನ್ನ ಆತ್ಮರಕ್ಷಣೆಯ ಸಲುವಾಗಿ ಅದು ಹಾಗನ್ನತ್ತೆ. ಆದ್ರೆ ನಾವು ಯಾರು ಕಲ್ಲೆಸೆದಿದ್ರೂ ನಮ್ಮ ಅಂತರಂಗದ ತುಮುಲವನ್ನ ವ್ಯಕ್ತಪಡಿಸ್ತಾ ಹೋಗ್ತೀವಿ. ಈ ವ್ಯತ್ಯಾಸ ಇದೆ. ಮಂಗನಿಗೆ ಹಾಗೆ ಚೇಷ್ಟೆ ಮಾಡ್ತಾ ಹೋಗೋದ್ರಿಂದ ಲಾಭ ಇದೆ. ಏನ್ ಲಾಭ ಅಂದ್ರೆ, ತಾನು ತಿಂದಿರುವ ಆಹಾರವನ್ನ ರಕ್ತ ಪರಿಚಲನೆಯ ಮೂಲಕ ದೇಹಕ್ಕೆಲ್ಲ ಪರಿವರ್ತಿಸ್ಬೇಕಾದ್ರೆ ನಾವು ಕೆಲಸ, ಆ ಹೊಟ್ಟೆ ತಿಂದಿದ್ದು ಅರಗೋದಿಲ್ಲ. ಹಾಗಾಗಿ ಆ ಕೋತಿ ತಾನು ತಿಂದಿದ್ದನ್ನ ಅರಗಿಸೋದಕ್ಕೆ ಆ ಕೆಲಸ ಬೆಳೆಸ್ಕೊಳ್ಳುತ್ತೆ. ಎರಡನೇ ಲಾಭ ಏನು ಅಂದ್ರೆ, ಅದು ತನ್ನ ಆಹಾರನ ಹುಡುಕೋಬೇಕು. ನಿನ್ನೆ ತಿಂದಿದ್ದರಿಂದ ಎಷ್ಟೊತ್ತಿರಕ್ಕಾಗುತ್ತೆ. ಅದಕ್ಕೋಸ್ಕರ ಏನ್ ಮಾಡುತ್ತದು ಅಂತಂದ್ರೆ, ತನ್ನ ಆಹಾರವನ್ನು ಹುಡುಕಿ ತನ್ನ ಹೊಟ್ಟೆ ಹೊರಕೊಳ್ಳೋ ಕೆಲಸನೂ ಮಾಡುತ್ತೆ. ಅದು ಮನಸ್ಸಿಗೇನು ಘಾಸಿ ಅಲ್ಲ, ದೇಹದ ಅಗತ್ಯವನ್ನ ಪೂರೈಸಿಕೊಳ್ಳುತ್ತೆ. ಹೀಗಾಗಿ ಮಂಗಾಟ ಅಂತ ನಾವು ಎಷ್ಟೇ ಅಣಕಿಸ್ಕೊಂಡ್ರು ಮಂಗ ನಮ್ಗಿನ್ನ 1000 ಪಾಲಿಗೆ ವಾಸಿ. ನಮ್ದು ಹಾಗಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ, ಒಳಜಗ ಹೊರಜಗ ಎರಡೂ ಬೆರೆಸಿ ನಮ್ಮ ಪ್ರತಿಕ್ರಿಯೆಯನ್ನ ತೋರಿಸ್ತಾ ಹೋಗ್ತೀವಿ. ಆದ್ದರಿಂದ ಮಾನವನ ಮಂಗಾಟ ಮಂಗದ ಮಂಗಾಟಕ್ಕಿಂತ ತುಂಬಾ ಹೀನಾಯವಾದ್ದು, ಹಾನಿಕಾರಕವಾದದ್ದು. ಎರಡೂ, ಹೀನಾಯ ಹಾನಿ ಎರಡೂ ಇದೆ ಮನುಷ್ಯನ ಮಂಗಾಟದಲ್ಲಿ ಅನ್ನುವಂಥದ್ದು. ಮಂಗದ ಮಂಗಾಟ ನಮ್ಗೆಲ್ಲ ಕಾಣುತ್ತೆ, ಆದ್ರೆ ಮನುಷ್ಯನ ಮಂಗಾಟ, ನನ್ನ ಮನಸ್ಸಿನ ಮಂಗಾಟನೇ ನನಗ್ ಕಾಣುತ್ತೆ ಹೊರತು ನಿಮಗ್ ಕಾಣೋದಿಲ್ಲ. ಅದು ನನಗೂ ಕಾಣೋದಿಲ್ಲ. ಅದು ಯಾಕಂದ್ರೆ ನಾನು ನನ್ನ ಕಡೆ ನೋಡ್ಕೊಳ್ಳೋದೇ ಇಲ್ವಲ್ಲ, ನಾನು ಸುತ್ತ ನೋಡ್ತಾ ಇರ್ತೀನಿ, ನನ್ನ ಕಡೆ ನೋಡ್ಕೊಳ್ಳೋದೇ ಇಲ್ಲ. ಆದ್ರಿಂದ ಮನದ ಮಂಗಾಟವನ್ನು ಅರಿಯಬೇಕಾದವರಿಗೆ ಒಂದು ತಾಪತ್ರಯ ಇದೆ. ಏನಪ್ಪಾ ಅಂದ್ರೆ, ಆ ಮಂಗಾಟವನ್ನು ನೋಡುವಷ್ಟು ಸಹನೆ ಬೇಕು. ನನ್ನ ಮಂಗಾಟವನ್ನು ನೋಡಿದಾಗ ಬೇಜಾರಾಗತ್ತೆ, ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ಬೇಕು. ನನ್ನ ಮಂಗಾಟ ನೋಡೋದ್ರಿಂದ ಅನುಕೂಲ ಇದೆ, ನಾನು ತಿದ್ದುಕೊಳ್ಳಬಲ್ಲೆ ನನ್ನನ್ನ ಅನ್ನೋಂಥ ಒಂದು ಎಚ್ಚರನೂ ಬೇಕು. ಈ ಮೂರೂ ಇದ್ದಾಗ ಮಾತ್ರ ನಾವು ಮನದ ಮಂಗಾಟ ಅರ್ಥ ಮಾಡ್ಕೊಳಕ್ಕಾಗತ್ತೆ. ಮನದ ಮಂಗಾಟ ಇದೆ ಅಂತ ಅಷ್ಟು ಜನ ಸಾಹಿತಿಗಳು, ದಾರ್ಶನಿಕರು ಹೇಳಿದ್ರು, ನನ್ನ ಮನಸ್ಸೇನ್ ಮಂಗ ಅಲ್ಲ ಅಂತಲೇ ನಾವೆಲ್ಲ ಅನ್ಕೊಂಡ್ರು. ಆದ್ರಿಂದ ಈ ಮನದ ಮಂಗಾಟದಲ್ಲಿ ಮೊದಲನೇ ಅಂಶ ಏನು ಅಂದ್ರೆ, ನನ್ನ ಮನಸ್ಸನ್ನ ನಾನು ಗಮನಿಸ್ತಾ ಹೋದ್ರೆ ಅದು ಯಾಕೆ ಹೀಗೆ ನಡ್ಕೋತಾ ಇದೆ ಅಂತ ಪ್ರಶ್ನೆ ಹಾಕಿದ್ರೆ ಆಗ ನಮಗೆ ತುಂಬಾ ಚೆನ್ನಾಗಿ ಆ ಮಂಗಾಟ ಅರ್ಥ ಆಗುತ್ತೆ. ಅರ್ಥ ಆದ್ಮೇಲೆ ಅದನ್ನ ತಿದ್ದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮ ಮನದ ಮಂಗಾಟಗಳು ನೋಡೋಣ, ಬೇರೆಯವ್ರ ಮನದ ಬೇಡ. ನಮಗೆ ಮಾಡ್ತಾ ಹೋದ್ರೆ ಯಾವಾಗ ನನ್ನ ಮನಸ್ಸು ರಾಜಸವಾಗತ್ತೆ ಆಗ ರಾಜಸ ಚಿಂತೆ ಬರುತ್ತೆ. ಯಾವಾಗ ಮನಸ್ಸು ಸಾತ್ವಿಕವಾಗುತ್ತೆ ಸಾತ್ವಿಕ ಚಿಂತನೆ ಬರುತ್ತೆ. ಹಸುವಿಗೆ ಹುಲ್ ತಿಂದು ಹೊಟ್ಟೆ ತುಂಬಿದೆ, ಸಂತೃಪ್ತಿಯಾಗಿದೆ, ಅದಕ್ಕೆ ಸಾತ್ವಿಕವಾಗಿ ಸುಮ್ಮನೆ ಸುತ್ತ ನೋಡ್ಕೊಂಡು ಆ ತಿಂದಿರೋದನ್ನೇ ಮೆಲ್ಕು ಹಾಕೊಂಡಿರುತ್ತೆ. ಅದಕ್ಕೆ ಸಾತ್ವಿಕವಾಗಿದೆ, ಅದಕ್ಕೆ ಚಿಂತೆನೇ ಇಲ್ಲ. ನಾವು ಮೆಲ್ಕು ಹಾಕ್ತೀವಿ, ಕನಸು ಕಾಣ್ತೀವಿ, ಅದರಲ್ಲಿ ಬೆಳಗ್ಗೆ ಕಂಡ ಆವೇಶ, ನನ್ನ ಮನದಲ್ಲಿ ಅವಿತುಕೊಂಡಿರೋ ಆವೇಶ, ಶ್ರಮ ಎರಡು ಕಲಬೆರಕೆ ಆಗಿ ನಾವು ನೆಮ್ಮದಿಯಾಗಿ ಮೆಲ್ಕು ಹಾಕೋದಿಲ್ಲ ಅನ್ನೋಂಥದ್ದನ್ನ ನಾವು ಆಗ್ಲೇ ಗಮನಿಸಿದ್ವಿ. ಈಗ ಯಾವುದು ರಾಜಸವಾಗಿಸುತ್ತೆ ಅಂತಂದ್ರೆ, ಪ್ರಪಂಚನೆಲ್ಲವನ್ನು ನೋಡಿದಾಗ ಇದು ಯಾಕೋ ಸರಿಗಿಲ್ಲ ಅಂತ ಮೊದಲನೇದು ಅನ್ಸುತ್ತೆ. ಎರಡನೇದು, ನಾನು ಬದುಕಿದ್ದೀನಲ್ಲ, ನನ್ನ ಕೈಲಾದಷ್ಟು ನಾನು ಪ್ರಪಂಚನ ಸರಿ ಮಾಡ್ತೀನಿ, ಪ್ರಪಂಚ ಎಲ್ಲ ಸರಿಯಾಗಿರ್ಬೇಕು, ಶುದ್ಧವಾಗಿರ್ಬೇಕು, ಕೆಟ್ಟದ್ದೇನು ಇರ್ಕೂಡ್ದು ಅಂತ ನಾವು ತೀರ್ಮಾನ ಮಾಡ್ತೀವಿ. ಹಾಗಿರಕ್ ಸಾಧ್ಯವೇ ಇಲ್ಲ. ಸೃಷ್ಟಿಯಲ್ಲೇ
ಈಗ ಘನ ವಸ್ತುವಿನಲ್ಲಿ ಶಿಸ್ತಿದೆ, ಪರಮಾಣುಗಳೆಲ್ಲ ಒಂದು ಜಾಗದಲ್ಲಿ, ಖಚಿತವಾದ ಜಾಗದಲ್ಲಿ ಕೂತಿದೆ. ಆದ್ರೆ ಅನಿಲದಲ್ಲಿ ಅಡ್ಡಾದಿಡ್ಡಿ ಚಲಿಸ್ತಾ ಇದೆ. ಹಾಗಾದ್ರೆ ಅನಿಲ ಎಲ್ಲವನ್ನು ಘನ ಮಾಡ್ಬಿಡ್ತೀನಿ ಅಂತಂದ್ರೆ ಪ್ರಪಂಚ ಬರೀ ಉಳಿಯುತ್ತಾ? ಅಂದ್ರೆ ಏನು? ಡಿಸಾರ್ಡರ್ ಅಂದ್ರೆ ಅವ್ಯವಸ್ಥೆ ಇದೆಯಲ್ಲ, ಅದು ನಮ್ಮ ಪ್ರಕೃತಿ ವ್ಯವಸ್ಥೆಯ ಒಂದು ಭಾಗ. ಪ್ರಕೃತಿಗೇನು ತನ್ನ ಅವ್ಯವಸ್ಥೆಯ ಬಗ್ಗೆ ಬೇಜಾರಿಲ್ಲ. ಅಂದ್ಮೇಲೆ ನಾವ್ ಯಾಕೆ ಅವ್ಯವಸ್ಥೆ ಬದಲಾಯಿಸ್ತೀವಿ ಅಂತ ಹೋಗ್ತೀವಿ? ಯಾಕೆ ಅಂದ್ರೆ ಪ್ರಕೃತಿ ಸರಿಗಿಲ್ಲ, ನಾನ್ ಸರಿ ಮಾಡ್ತೀನಿ. ಆಯ್ತು, ಪ್ರಕೃತಿಯಲ್ಲಿ ಎಷ್ಟು ನೀವು ಸರಿ ಮಾಡ್ಬಲ್ರಿ? ಎಲ್ಲವನ್ನು ಸರಿ ಮಾಡೋಕ್ ನಮ್ ಶಕ್ತಿ ಇಲ್ಲ. ಹೋದ್ಸರಿ ಹೇಳಿದ್ನೋ ಏನೋ ಗೊತ್ತಿಲ್ಲ, ಆ ವೆಂಕಟೇಶ್ವರ ಸುಪ್ರಭಾತದಲ್ಲಿ ರಾಮನಿಗೆ ಕರ್ತವ್ಯಂ ದೈವ ಮಾನ್ಹಿಕಂ, ನೀನ್ ಕರ್ತವ್ಯ ಮಾತ್ರ ಮಾಡು, ಪ್ರಪಂಚ ಎಲ್ಲ ತಿದ್ದಕ್ಕೆ ಹೋಗ್ಬೇಡ ಅಂತ ಪರೋಕ್ಷವಾಗಿ ವಿಶ್ವಾಮಿತ್ರ ಹೇಳಿದ್ದಾರೆ. ಅದೇ ವಿಷ್ಣುವಿಗೆ ತ್ರೈಲೋಕ್ಯಂ ಮಂಗಳಂ ಕುರು ಅಂತ ಹೇಳಿದ್ದಾರೆ. ಹಾಗಾಗಿ ಈ ಎಲ್ಲರಿಗೂ ಪಾಪ ಕಳೆಯುವಂತ ತಾಕತ್ ನಮ್ಗೆ ಯಾರಿಗೂ ಇಲ್ಲ. ನಾವು ಸೃಷ್ಟಿಯಲ್ಲಿ ಒಂದು ಚೂರು, ಇಡೀ ಸೃಷ್ಟಿಯನ್ನೇ ನಿಯಂತ್ರಿಸ್ತಿರೋರ್ಗೆ ಆ ಶಕ್ತಿ ಇರ್ಬೋದೇನೋ, ನಮಗಂತೂ ಅದಿಲ್ಲ. ನಮ್ಮ ಯುಕ್ತಿಗೆ ನಮ್ಮ ಶಕ್ತಿಗೆ ಮೀರಿದ್ದನ್ನ ಮಾಡಕ್ ಹೋದ್ರೆ ವ್ಯಥೆ ತಪ್ಪಿದ್ದಲ್ಲ. ಆದ್ರಿಂದ ಸಾತ್ವಿಕಕ್ಕಿಂತ ರಾಜಸ ಅಪಾಯಕಾರಿ ಅದು. ಇದರಿಂದ ಈಗ ನಮ್ಮ ಮಂಗಾಟ ಅಪಾಯಕಾರಿ ಮಂಗಾಟ ಅಂತ ನಾನು ನಮ್ಗೆ ಎಚ್ಚರ ಕೊಡೋದಕ್ಕೆ ಬಯಸ್ತೀನಿ. ಅಂದ್ರೆ ಏನಾಯ್ತು ಅಂದ್ರೆ, ನಮ್ಮನ್ನ ಈ ಮಂಗಾಟಕ್ಕೆ ಇಳಿಸೋದು ಯಾಕೆ ಅಂದ್ರೆ, ನನ್ನ ಕೈಲಿ ಆಗತ್ತೆ, ಪ್ರಪಂಚ ಇಲ್ದತ್ತಿದ್ರು ನಮ್ಮನೆಯನ್ನು ನಾನು ಚೆನ್ನಾಗಿ ಇಟ್ಕೋತೀನಿ ಅಂದುವ ಒಂದು ಅಹಂಕಾರ ಇದೆಯಲ್ಲ. ನಾನು ಅಂದ್ರೆ ನಾನು ಪ್ರತ್ಯೇಕ, ನಂದೊಂದು ವಲಯ ಇದೆ, ಆ ವಲಯದಲ್ಲಿ ನಾನು ಶಿಸ್ತನ್ನು ಸ್ಥಾಪಿಸ್ತೀನಿ ಅಂತ. ವಾಸ್ತವವಾಗಿ ನಮ್ಮ ವಲಯ ಯಾವುದು? ಈಗ ನೋಡಿ, ನಗರಗಳಲ್ಲಿ ಅವ್ರ ಮನೆ ತುಂಬಾ ಶುದ್ಧವಾಗಿ ಇಟ್ಕೊಂಡಿರ್ತಾರೆ, ಕಸ ಗುಡಿಸಿ ಪಕ್ಕದ ಮನೆ ಕಾಂಪೌಂಡ್ಗೋ ಅಥವಾ ಖಾಲಿ ಸೈಟ್ಗೋ ಹಾಕ್ತಾರೆ. ಸೊ ಇವೆಲ್ಲ ಅಂಶ ಗಮನಿಸಿದಾಗ ನಾನು ಒಂದು ಕಡೆ ಶಿಸ್ತನ್ನ ತರಕ್ ಹೋದ್ರೆ ಇನ್ನೊಂದು ಕಡೆ ಅಶಿಸ್ತು ಬೆಳೀತಾ ಹೋಗುತ್ತೆ. ಈಗ ನೋಡಿ, ನಗರಗಳಲ್ಲಿ ಮನೆಗಳು ತುಂಬಾ ಶುಚಿಯಾಗಿದೆ, ಹೊರಗಡೆ ಇದು ಗಲೀಜಿದೆ. ಬಟ್ಟೆ ಇವಾಗ ನಾವು ಡಿಟರ್ಜೆಂಟ್ ಹಾಕಿ ಒಗೆದು ಬಿಟ್ಟು ನಮ್ಮ ಬಟ್ಟೆ ತುಂಬಾ ಚೆನ್ನಾಗಿ ಶುಭ್ರ ಆಗಿ ಹಾಕೋತೀವಿ. ನಮ್ಮ ತಾತ ಅಜ್ಜಿ ಕಾಲಕ್ಕಿನ್ನ ನಮ್ಮ ಬಟ್ಟೆಗಳು ಚೆನ್ನಾಗಿದೆ. ಆದ್ರೆ ನಮ್ಮ ತಾತ ಅಜ್ಜಿ ಡಿಟರ್ಜೆಂಟ್ ಊಟ ಹಾಕ್ತಿರ್ಲಿಲ್ಲ ಭೂಮಿಗೆ, ಈಗ ನಾವು ಡಿಟರ್ಜೆಂಟ್ ಊಟ ಹಾಕ್ತಾ ಇದ್ದೀವಿ. ಇದನ್ನೆಲ್ಲ ಗಮನಿಸಿದ್ರೆ ಶಿಸ್ತನ್ನ ನಾವು ತಂದಿರೋದು ಇನ್ನೊಂದು ಕಡೆ ಶಿಸ್ತು ಹೆಚ್ಚಿಸಿ ಅನ್ನುವಂಥದ್ದು ನಮಗ್ ಗೊತ್ತಾದ್ರೆ ಈ ಮಂಗಾಟ ಸ್ವಲ್ಪ ಕಡಿಮೆ ಆದೀತೇನೋ ಅಂತ ಅನ್ಕೊಂಡಿದ್ದೀನಿ. ಈ ಮಂಗಾಟ ಮಾಡಬೇಡಿ, ಪ್ರಪಂಚ ತಿದ್ದಕ್ಕೆ ಹೋಗ್ಬೇಡಿ, ನಿಮ್ಮನ್ನ ನೀವು ತಿದ್ಕೊಳ್ಳಿ, ನಿಮ್ಮ ಮನಸ್ಸನ್ನೇ ಗಮನಿಸಿ ಅಂತ ಹೇಳಿರೋ ಜನ ಬೇಕಾದಷ್ಟು ಜನ. ಈಗ ಬಸವಣ್ಣವರೇ ತಗೊಳ್ಳಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಬಸವಣ್ಣವ್ರು ಹೇಳಿದ್ರು. ಓಹೋ, ಬಸವಣ್ಣವ್ರ ಕಾಲಕ್ಕಿಂತ ಮುಂಚೆ ಇದು ಗೊತ್ತಿರ್ಲಿಲ್ವೋ? ಇತ್ತು. ಭಗವದ್ಗೀತೆಯಲ್ಲೇ ನೇರವಾಗಿ ಹೇಳ್ತಾರೆ. ಏನಂತ ಹೇಳ್ತಾರೆ ಭಗವದ್ಗೀತೆ ಕೃಷ್ಣ ಅಂದ್ರೆ, ನಾ ಬುದ್ಧಿ ಭೇದಂ ಜನೇಯೇ ಅಜ್ಞಾನಾಂ ಕರ್ಮ ಸಂಗೀಣಾಂ. ಸುಮ್ನೆ ಕೆಲಸ ಮಾಡಿ ಪ್ರಪಂಚ ಎಲ್ಲ ಸರಿ ಮಾಡ್ತೀನಿ ಅಂತ ಅನ್ನೋರ್ಗೆ ಏನ್ ಮಾಡ್ಬೇಕಂದ್ರೆ, ಅವ್ರಿಗೆ ಇಲ್ಲ ನಿನ್ ಬುದ್ಧಿ ಸರಿಗಿಲ್ಲ, ಪ್ರಪಂಚ ಬದಲಾಯಿಸಕ್ಕಾಗಲ್ಲ ಅಂತ ನಾವು ಅವ್ನ್ ತಿದ್ದಕ್ ಹೋಗ್ತೀವಿ. ಆದ್ರೆ ಅವ್ರನ್ನ ತಿದ್ದಕ್ ಹೋಗೋರು ನಮ್ಮನ್ನೇ ನಾವು ತಿದ್ಕೊಂಡಿರಲ್ಲ. ಅದನ್ನು ಗಮನಿಸ್ಬೇಕಾದಂಥದ್ದು. ಆದ್ದರಿಂದ ಬುದ್ಧಿ ಭೇದ ಮಾಡ್ಬೇಡ. ಅವನು ತಿದ್ದುತ್ತೀನಿ ಅಂತ ಹೋಗಿ ಸುಸ್ತಾಗಿ ಅವನೇ ಬರಲಿ, ಅಲ್ಲಿವರೆಗೂ ನೀವು ಹೋಗ್ಬೇಡಿ ಅನ್ನುವಂಥದ್ದನ್ನ ಕೃಷ್ಣ ಹೇಳ್ತಾನೆ. ನಾ ಬುದ್ಧಿ ಭೇದಂ ಜನೇಯೇ ಅಜ್ಞಾನಾಂ ಕರ್ಮ ಸಂಗೀಣಾಂ. ಅವ್ರು ಕರ್ಮ ಮಾಡಿ ಆಮೇಲೆ ಅವ್ರು ತಿಳ್ಕೊಳ್ಳಿ. ಇಟ್ ಈಸ್ ದೇರ್ ರೂಟ್, ನಮ್ಮ ರೂಟ್ ಅಲ್ಲ ಅದು. ಅದೇ ಬೇರೆ ರೂಟು, ಇದೇ ಬೇರೆ ರೂಟ್. ಹೀಗಿರ್ಬೇಕು ಅಂತ ಕೃಷ್ಣ ಹೇಳ್ತಾನೆ. ಎರಡನೇದು, ಪ್ರಪಂಚದ ಜನ ಯಾವ್ಯಾವ್ದಕ್ಕೂ ಅಂಟ್ಕೊಂಡು ಕೆಲಸ ಮಾಡ್ತಾರೆ, ಅವ್ರನ್ನೆಲ್ಲ ಕಾಪಿ ಮಾಡಕ್ ಹೋಗ್ಬೇಡಿ. ನಿಮ್ಮ ದಾರಿಯನ್ನು ನೀವೇ ಕಂಡುಕೊಳ್ಳಿ, ಯಾವುದಕ್ಕೂ ಅಂಟುಕೊಳ್ದ ಕೆಲಸ ಮಾಡಿ ಅಂತ ಕೃಷ್ಣ ಹೇಳ್ತಾನೆ. ಬರೀ ಕೃಷ್ಣ ಉಪದೇಶ ಹೇಳಿದ್ನ? ಇಲ್ಲ. ತನ್ನ ಸ್ವಂತ ಭಾಮೈದ ತಂಗಿಯ ಗಂಡ ಒಂದು ಅಧ್ಯಾಯದಷ್ಟು ಗೋಳಿದ್ರು ಕೂಡ ಕೃಷ್ಣ ಹೀಗ್ ಮಾಡಬೇಡ ಅಂತ ತಿದ್ಲಿಲ್ಲ ಅವನ್ನ. ಇಷ್ಟೇ ಹೇಳಿದ್ದು, ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ. ಇಂಥ ವಿಷಮ ಕಾಲದಲ್ಲಿ ಎಂತ ಕೆಟ್ಟ ಯೋಚನೆ ಬರ್ತಾ ಇದೆಯಪ್ಪ ನಿಂಗೆ? ಇದು ಯುದ್ಧಕ್ಕೆ ಬಂದಾಗಲ್ಲ ನೀನ್ ಯೋಚನೆ ಮಾಡೋದು, ಇದಲ್ಲ ಅಂತ ಹೇಳ್ದ. ಅನಾರ್ಯ
ಆರ್ಯರಿಗೆ ತಕ್ಕದ್ದಲ್ಲ. ಜುಷ್ಟ್ಯ ಅದನ್ನು ತ್ಯಜಿಸಬೇಕಾದ್ದು, ಅಕೀರ್ತಿಕರ ಕೀರ್ತಿ ಬರುವಂಥದ್ದಲ್ಲ ಅಂತೆಲ್ಲ ಹೇಳ್ದ. ಆದ್ರೆ ಅವನು ಅರ್ಜುನ ನಿಂಗಿಷ್ಟು ಬುದ್ಧಿ ಇಲ್ವಾ ಅಂತ ಹೇಳಲಿಲ್ಲ, ಅರ್ಜುನನನ್ನ ತರಲಿಲ್ಲ. ಕುತಸ್ತ್ವ ಕಶ್ಮಲಮಿದಂ ಅಂದ. ಅಂದ್ರೆ ಈ ಕಶ್ಮಲ ಯಾಕೆ ನಿನ್ ತಲೆಗೆ ಬಂತು ಅಂತ ಹೇಳ್ದ. ಅರ್ಜುನನ್ನ ವಿಶ್ವಾಸ ಕಳ್ಕೊಳ್ಳಿಲ್ಲ, ಅವನ ಆಲೋಚನೆ ವಿಶ್ವಾಸ ಕಳ್ಕೊಂಡ. ನಾವು ಹಾಕ್ತಿದ್ದೀವ ಹೇಳಿ, ನಾವು ಎಲ್ಲರೂ ಹೋದಾಗ ಬಂದೇ ಇಲ್ಲ. ಆಮೇಲೆ ಕೊನೆಗೆ 2ನೇ ಅಧ್ಯಾಯಕ್ಕೆ ಬಂದಾಗ ಕೃಷ್ಣನ್ಗೆ ಏನ್ ಹೇಳ್ದ ಅರ್ಜುನ ಅಂದ್ರೆ, ಹೌದು ನಾನು ಕರುಣೆನ ಜಾಸ್ತಿ ಮಾಡ್ಬಿಟ್ಟಿದ್ದೀನಿ, ಮನಸ್ಸಿಗೆ ಗೊಂದಲ ಆಗಿದೆ, ಯಾವ್ದು ಸರಿಯೋ ಅದನ್ನ ಹೇಳಪ್ಪ, ನಾನು ನಿನ್ನ ಶಿಷ್ಯ, ನನ್ನನ್ನು ಶಿಕ್ಷೆ ಮಾಡು, ನಾನು ನಿನಗೆ ಪೂರ್ತಿ ಶರಣಾಗಿದ್ದೀನಿ ಅಂತ ಶಿಕ್ಷೆ ಮಾಡು ಅಂತ ಕೇಳ್ಕೊಂಡ ಅರ್ಜುನ. ಆಗ ಕೃಷ್ಣ ಶಿಕ್ಷೆ ಮಾಡ್ಬೇಕಾ, ತಗೋ ಮಾಡ್ತೀನಿ ಶಿಕ್ಷೆನ ಅನ್ಲಿಲ್ಲ. ಕೃಷ್ಣ ನಕ್ಕು ಬಿಟ್ಟ ಅದನ್ನ ಕೇಳ್ಬಿಟ್ಟು. ಆ ಕೃಷ್ಣನ ರೀತಿ ನೋಡಿ ಹೇಗಿದೆ. ಅವನ್ ಶಿಕ್ಷೆ ಮಾಡು ನನ್ನ ಶಿಷ್ಯ ಅಂದ್ರೂ ಶಿಕ್ಷೆ ಮಾಡ್ಲಿಲ್ಲ, ನಕ್ಕ ಅಷ್ಟೆ. ಹೀಗಾಗಿ ತಿದ್ದುವುದಕ್ಕೆ ನಾವು ದುಡುಕ್ತಾ ಇದೀವಲ್ಲ, ಅದೇ ನಮ್ಮ ಮಂಗಾಟ. ಆ ತಿದ್ದುವಾಗ ನಾನು ಯಾರನ್ನ ತಿಂತೀನೋ ಅವನ್ ಪಕ್ಕಕ್ಕೆ ಇಟ್ಬಿಟ್ಟು ಆ ತಪ್ಪಿನ ಬಗ್ಗೆ ಚರ್ಚೆ ಮಾಡಲ್ಲ, ನೀನ್ ತಪ್ಪು ಮಾಡಿದ್ಯಾ ಅಂತೀವಿ. ಯಾವಾಗ ನಾನು ನೀನು ಬೆರೆಯುತ್ತೋ ಜಗಳ ಆಗೇ ಆಗುತ್ತೆ. ಇಟ್ಸ್ ಎ ಕ್ಲಾಶ್ ಆಫ್ ಇಟ್ ಇಸ್ ಎ ಕ್ಲಾಶ್ ಆಫ್ ಈಗೋ ಅಂಡ್ ನಾಟ್ ದಿ ಕ್ಲಾಶ್ ಆಫ್ ರೈಟ್ ಅಂಡ್ ರಾಂಗ್. ಬಟ್ ನಾವು ಹೇಳೋದು ನಾನ್ ಸರಿ ಹೇಳಕ್ ಹೋದೆ, ಇವೆಲ್ಲ ಜಗಳ ಆಯ್ತು ಅಂತ ಆಮೇಲೆ ಪಶ್ಚಾತ್ತಾಪ. ಆತ್ಮೀಯರೇ, ಈ ತಿದ್ದುವ ಪ್ರಕೃತಿಯನ್ನ ಬಸವಣ್ಣನವ್ರು ಹೇಳಿದ್ರು ಅಂತ ಹೇಳಿದ್ನಲ್ಲ, ಭಗವದ್ಗೀತೆಯಲ್ಲೂ ಸ್ಪಷ್ಟವಾಗಿ ಹೇಳಿದ್ದಾರೆ. ತಮುವಾಚ ಹೃಷಿಕೇಶ ಪ್ರಹಸನ್ನಿವ ಭಾರತ, ನಗ್ತಾ ಹೇಳ್ದ ಅರ್ಜುನನ್ಗೆ, ನೋಡಪ್ಪ ನಾನು ಅಂತ ನನ್ನ ಅಜ್ಜ, ನನ್ನ ಗುರುಗಳು, ನಾನು ಬೆರೆಸಿ ವ್ಯವಹಾರ ಮಾಡ್ತಿದ್ಯಾ, ನಾನು ಒಂದು ಪಕ್ಕಕ್ಕಿಡೋವರೆಗೂ ನೀನ್ ಸತ್ಯ ಹೊಳೆಯೋದಿಲ್ಲ ಅಂತ ಹೇಳ್ದ. ಆದ್ರಿಂದ ಈ ನಾನು ಯಾವುದು ಮಾಡುವ ಚಿಂತೆ, ಕುಳಿತು ಮಾಡುವ ಚಿಂತೆ ಹಾಗೆ ನಾನು ಅನ್ನೋದೇ ತಿದ್ದುಪಡಿ ಮಾಡಕ್ಕೂ ಹೋಗುತ್ತೆ. ತಿದ್ದುಪಡಿ ಆಗುವಾಗ ಜಗಳ ಆಗೋದು ನಾನು ಅವನಿಗೆಲ್ಲ ಅಲ್ಲ, ನನ್ನ ಅಭಿಪ್ರಾಯ ನನ್ನ ಸರಿ, ಅವನ ತಪ್ಪಿಗೆ ಸರಿ ತಪ್ಪಿಗೆ ಎಂದು ಜಗಳ ಆಗೋದೇ ಇಲ್ಲ. ನನ್ನ ಅಹಂಕಾರ ನನ್ನ ಸರಿಯೇ ನನ್ನ ಅಹಂಕಾರ, ಅವನು ನನ್ನ ಸರಿಯೇ ಅಹಂಕಾರ. ಅಂದ್ರೆ ಅಹಂಕಾರದ ಕ್ಲಾಶೇ ಹೊರತು ಸರಿ ತಪ್ಪುಗಳು ಕ್ಲಾಶ್ ಆಗಿ ಕಾಣತ್ತಷ್ಟೇ, ನಾವು ಹೇಳ್ತೀವಿ ಅಷ್ಟೇ ಅದು ಸರಿ ತಪ್ಪಿನ ಕ್ಲಾಶ್ ಅಂತ. ಅದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ಬೇಕಾದಷ್ಟು ಪದ್ಯಗಳಿದೆ. ಬೆಟ್ಟಕ್ಕೆ ಸನ್ನೆ ಹಾಕಿರುವ ಮಹದಾಶಿಗನೆ, ಗಟ್ಟಿಯೇ ರಟ್ಟೆ ಸೊಟ್ಟಾಗದೆ ಸನ್ನೆ, ರಟ್ಟೆಯೇ ಮುರಿದೀತು ಮೈಮರೆತ ಸಾಹಸದಲ್ಲಿ, ಎಷ್ಟು ಉಚಿತವೋ ನೋಡು ಮಂಕುತಿಮ್ಮ. ಅಂದ್ರೆ ತಿದ್ದುವುದಕ್ಕೆ ಪ್ರಪಂಚ ಎಷ್ಟು ದೊಡ್ಡದು, ಆ ಪ್ರಪಂಚದಲ್ಲಿರೋ ದೊಡ್ಡದನ್ನ ನಾನು ತಿದ್ದಕ್ ಹೋಗಿ ನಾನ್ ತಿದ್ದು ಹೇಳ್ತೀನಿ, ನಾನು ಸರಳವಾದ ಹೇಳ್ತೀನಿ. ಏನಪ್ಪಾ ಅಂದ್ರೆ, ನಾವು ಅನೇಕ ಸರಿ ದುಃಖ ಪಡೋದು ಇನ್ನೊಬ್ಬರು ತಪ್ಪು. ಅವನಾಗ ಅನ್ಬೋದಾಗಿತ್ತ, ನಾನನ್ನ ಅವನ್ಗೆ ಇಲ್ಲಿಗೆ ಏನಾಯ್ತು, ಅಲ್ಲಿಗೆ ನಾನು ಅವನು ಬಂತೆ ಹೊರತು ಸರಿ ತಪ್ಪಂದಲ್ಲ. ನಮ್ಗೆ ಇದು ಗೊತ್ತಾಗ್ತಾನೆ ಇಲ್ಲ. ಯಾಕೆಂದ್ರೆ ನಮ್ಮ ಮನಸ್ಸನ್ನ ನಾವು ನೋಡೋದ್ರಲ್ಲಾಗ್ಲಿ, ಇನ್ನೊಬ್ಬರ ಮನಸ್ಸನ್ನು ನೋಡೋದ್ರಾಗ್ಲಿ, ನನ್ನ ಮನಸ್ಸೇ ಬೇರೆ, ನನ್ನ ನಿರ್ಧಾರವೇ ಬೇರೆ. ನನ್ನ ನಿರ್ಧಾರದಲ್ಲಿ ಸರಿ ತಪ್ಪು ಇದೆ, ನನ್ನ ಮನಸ್ಸಲ್ಲಿ ಏನೂ ಇಲ್ಲ. ನಾನು ಹುಟ್ಟತಾನೆ ಯಾವುದು ಸರಿ ತಪ್ಪುಗಳು ತಗೊಂಡ್ಬಂದಿಲ್ಲ, ಸಂದರ್ಭಕ್ಕೆ ಅನುಗುಣವಾಗಿ ನಾನು ಬಂದಿದ್ದೀನಿ. ಇದನ್ನು ಕೂಡ DVG ಅವರು ಹೇಳ್ತಾರೆ. ಏನಂದ್ರೆ, ಸಿಂಧುವನು ಹಿಮಗಿರಿಗೆ ಹಿಂದಿರುಗಿ ಬೇರೊಂದು ಚಂದದಲ್ಲಿ ಹರಿದು ಬಾರೆಂದ ಅಣತಿಪಿಯ, ಅಷ್ಟ್ಯಾಕೆ ಬೆಳೆಸ್ಕೊಂಡು ಹೋಗ್ತೀಯ, ನಾನು ಸ್ಟ್ರೈಟ್ ಲೈನ್ ಹಾಕ್ತೀನಿ ಅಲ್ಲಿ ಹೋಗು ಅಂತ ಹೇಳ್ತೀಯ. ಸಂದರ್ಭವಿಡಿದು ಜನಚೈತನ್ಯ ಪರಿದಿಹುದು, ನಿರ್ಧಾರ ತೆಗೆದುಕೊಳ್ಳೋ ವಿಧಾನ ಒಳ್ಳೆಯವನ್ಗೂ ಅದೇ ಕೆಟ್ಟವನ್ಗೂ ಅದೇ. ಆ ಸಂದರ್ಭ ಅವನಿಗೆ ಹಾಗೆ ಬಂತು, ಜನದ ಅಂಧಗತಿ ಅಲ್ಲವುದು. ಇಟ್ ಇಸ್ ನಾಟ್ ಎ ಬ್ಲೈಂಡ್ ಮೂವ್. ಇನ್ನೊಬ್ರು ಅವರಿಗೆ ಸರಿ ಏನನ್ಸಿದೆ ಅಂತ ನಾವು ವಿಚಾರಿಸಕ್ಕೆ ಹೋಗಲ್ಲ. ಇದು ನಮ್ಮ ತಾಪತ್ರಯ ಅನ್ಬಿಟ್ಟು ಅಂಧಗತಿ ಅಲ್ಲವದು ಅಂತ ಹೇಳುವಂತಹ ಒಂದು ಇರೋದ್ರಿಂದ ಈ ಮನದ ಮಂಗಾಟವನ್ನ ತಪ್ಪಿಸ್ಬೇಕಾದ್ರೆ ಮೊದಲು ನಾವು ಅಹಂಕಾರವನ್ನ ಕೇಳುವವನು ಹೇಳುವವನು ಬದಿಗಿಟ್ಟಾಗ ಮಾತ್ರ ಸಂವಹನ ಸಾಧ್ಯ, ಕಲಿಕೆ ಸಾಧ್ಯ.
ಶಾಲೆಗಳಲ್ಲೂ ಈ ಸಮಸ್ಯೆ ಇದೆ. ಅಧ್ಯಾಪಕ ತಾನು ಗೊತ್ತಿರೋ ಹಾಗೆ ಹೇಳ್ತಾನಲ್ಲ, ಹುಡುಗನಿಗೆ ಈ ಮೇಷ್ಟ್ರಿಗೆ ಏನೋ ತಲ್ಪ್ರತಿಷ್ಠೆ ಅವ್ರಿಗೆ ಗೊತ್ತು ಅಂದ್ಕೊಂಡಿದ್ದಾರೆ ಅನ್ಕೋತಾನೆ. ಹುಡುಗ ಮೇಷ್ಟ್ರು ಹಾಗೆ ಅನ್ಕೋತಾನೆ, ನಾನು ಒಳ್ಳೇದು ಹೇಳಿದ್ರು ಅವ್ನು ಕೇಳೋದಿಲ್ಲ, ಅವ್ನ ಯಾರಿಗೆ ನನ್ ಕೈ ಸಾಧ್ಯವಿಲ್ಲ ಅವ್ನು ತಿದ್ದಕ್ಕೆ ಅಂತ ಅನ್ಕೋತಾನೆ. ಇಲ್ಲಿ ನಾನು ಬರದ ಹಾಗೆ ತಿದ್ದುವಿಕೆ ಅಷ್ಟು ಸುಲಭ ಅಲ್ಲ. ಅದು ನಮ್ಮ ಜೀವನದ ಸಮಸ್ಯೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ನೋಡಿ, ಪ್ರಪಂಚಕ್ಕೆ ಉಪಕಾರ ಮಾಡೋದು ಒಳ್ಳೇದೋ ಕೆಟ್ಟದ್ದು? ಒಳ್ಳೇದು. ಆದರೆ ಅದನ್ನ ಸಾರ್ವತ್ರಿಕವಾಗಿ ನಾವು ಹಾಗೆ ಹೇಳಕ್ ಬರೋದಿಲ್ಲ. ಈಗ ನೋಡಿ, ಸಿದ್ದರಾಮ ಅಂತ ಸೊನ್ನಲಿಗೆಯಲ್ಲಿದ್ದಂಥ ಶರಣ ಆದ. ಆತ ದೇವಸ್ಥಾನಗಳು ಕಟ್ಟಿಸ್ತಿದ್ದ, ಕೆರೆಗಳು ಕಟ್ಟಿಸ್ತಿದ್ದ, ಜನಗಳಿಗೆ ಉಪಕಾರ ಮಾಡ್ತಿದ್ದ, ಎಲ್ಲ ಮಾಡ್ತಾ ಇದ್ದ, ಜನರನ್ನೆಲ್ಲ ಸಂತೋಷ ಪಡಿಸ್ತಿದ್ದ. ಅದು ಅದ್ಭುತವಾದ ಸಾಧನೆ ಅಂತ ಅನ್ಕೊಂಡಿದ್ದ. ಆದ್ರೆ ಅಲ್ಲಮ ಪ್ರಭು ಬಂದು, ನೀನ್ ಮಾಡಿದ ಹೀನವಾದ ಕೆಲಸ ಅಂತ ನಾನು ಹೇಳಲ್ಲ, ಆದ್ರೆ ಈ ಕೆಲಸ ಮಾಡ್ತಾ ಇದ್ರೆ ನಿನ್ನ ಜಗತ್ತಿನ ಸಂಬಂಧ ನಿಂಗೆಲ್ಲ ಅರ್ಥ ಆಗತ್ತಪ್ಪ. ಜನರಿಗೆ ಉಪಕಾರ ಮಾಡ್ತೇವೆ, ಜನ ಸುಖ ಪಡ್ತಾರೆ, ನಿನ್ನ ಜಗತ್ತಿನ ಸಂಬಂಧ ಎಲ್ಲಪ್ಪ ಅರ್ಥ ಆಗುತ್ತೆ. ವಡ್ಡರಾಮ ಅಂತ ಕರೆದ. ಅವಾಗ ಸಿದ್ದರಾಮನ ಭಕ್ತರಿಗೆ ತುಂಬಾ ಸಿಟ್ಟು ಬಂತು, ಇಷ್ಟು ಉಪಕಾರ ಮಾಡ್ತಿರೋ ಅನ್ನೋ ವಡ್ಡರಾಮ ಅಂತಾನೆ ಅಂತ ಕಲ್ಲೆಸ್ರು ಅದೇನೇನೋ ಬರುತ್ತೆ. ಕೊನೆಗೆ ಅಲ್ಲಮ ಪ್ರಭು ಉಪದೇಶ ಕೇಳಿಸ್ಕೊಳ್ಳಿ, ಮೊದಲು ರೇಗಿಸ್ದ, ರಾಜಸಗೊಳಿಸ್ದ ಅವನ್ನ ಸಿದ್ದರಾಮನ. ಆಮೇಲೆ ಹೇಳಿದ್ದು ಹೆಂಗ್ ಹೇಳ್ತಾನೆ ಅಂದ್ರೆ ತುಂಬಾ ಆಶ್ಚರ್ಯಕರವಾಗಿ ಹೇಳ್ತಾನೆ. ನೂಲ ಸಂಕಲೆ ಕಳಿದು ಹೇಮ ಸಂಕಲೆ ಹಾಕೊಂಡಿದೆಯಲ್ಲಪ್ಪ, ಚಿನ್ನದ ಸಂಕೋಲೆ ಹಾಕೊಂಡ್ಬಿಟ್ಟಿದೆಯಲ್ಲಪ್ಪ ನೀನು. ನಿನ್ನ ಬಿದ್ಕೊಳ್ಳಕ್ಕೆ ನಿನ್ ಕೈಲಿ ಆಗಿಲ್ಲ, ಅದನ್ನ ಮಾಡೋದು ಬಿಟ್ಬಿಟ್ಟು ಅದ್ ನೂಲಿದ್ದು ಕಿತ್ಕೋಬಹುದು, ಇದು ಕಬ್ಬಿಣದ ಹಾಕೊಂಡ್ರೆ ಅಂತ ಅಲ್ಲಮ ಪ್ರಭು ಅವನಿಗೆ ಆಮೇಲೆ ನಿಧಾನವಾಗಿ ಉಪದೇಶ ಮಾಡ್ತಾನೆ. ಆತ್ಮೀಯರೇ, ಇದು ತಿದ್ದುವ ಪ್ರಯತ್ನ ತುಂಬಾ ಅಪಾಯಕಾರಿಯಾದ್ದು, ತುಂಬಾ ರಾಜಸವಾದದ್ದು ಅಂತ ನಾನು ನಿಮ್ಗೆ ಹೇಳೋದಕ್ಕೆ ಪ್ರಯತ್ನ ಪಟ್ಟೆ. ಇದಕ್ಕೊಂದು ಸಣ್ಣ ಪ್ರಯೋಗನ ಹೇಳ್ತೀನಿ ನಾನು. ಇದೇನಿದು ಮನಸ್ಸಿನ ಚಿಂತೆ ಬಗ್ಗೆ ಪ್ರಯೋಗ ಹೇಳ್ತೀರಾ ಅಂದ್ರೆ ಹೇಳ್ತೀನಿ ನಾನು. ನೋಡಿ, ಒಂದು ತಂತಿ ತಗೊಳ್ಳಿ, ಒಂದು ತಂತಿ, ಕಬ್ಬಿಣದ ತಂತಿ, ಒಂದ್ 3-4 ಕಡೆ ಮಡಿಸ್ಬಿಡಿ, ಅಲ್ಲೆಲ್ಲ ಬಾಗಿರುತ್ತೆ. ಆಮೇಲೆ ನೀವು ಅದನ್ನ ಏನ್ ಸುತ್ತಿಗೆ ತಗೊಂಡು ಬಡ್ದು ಏನೇನಾದ್ರು ಪ್ರಯತ್ನ ಪಡಿ, ಆ ಸೊಟ್ಟು ಪೂರ್ತಿ ಹೋಗೋದೇ ಇಲ್ಲ. ಆ ಸೊಟ್ಟನ್ನು ಹೋಗ್ಸಕ್ ಇನ್ನೊಂದ್ ಕಡೆ ಬಗ್ಸಿದ್ರೆ ಅದು ಇನ್ನೊಂದ್ ಕಡೆ ಸೊಟ್ಟಾಗುತ್ತೆ. ಆದ್ದರಿಂದ ಒಂದು ತಂತಿಯನ್ನ, ಸೊಟ್ಟಗಿರುವ ಒಂದು ತಂತಿಯನ್ನ ನೆಟ್ಟಿಗೆ ಮಾಡುವ ಶಕ್ತಿ ನಮ್ಗಿಲ್ಲ. ನೆಟ್ಟೆ ಹೆಚ್ಚು ಕಡಿಮೆ ನೆಟ್ಟಾಗತ್ತೆ ಹೊರತು ಸೊಟ್ಟುಗಳು ಉಳಿದೇ ಉಳ್ಕೊಳ್ತು. ಕೊನೆಗೂ ನೀವು ಸುತ್ತಿಗೆ ತಗೊಂಡ್ ಬಡಿದ್ರು ಇಲ್ಲ. ಅಂದ ಮೇಲೆ ನಾನೇ ಒಂದು ಸೊಟ್ಟ ತಂತಿ, ಪ್ರಪಂಚದಲ್ಲಿರೋ ವ್ಯಕ್ತಿಗಳು ಸೊಟ್ಟ ತಂತಿ. ಅದರಿಂದ ವ್ಯಕ್ತಿಗಳನ್ನ ನಾನು ಬದಲಾವಣೆ ಮಾಡೋದು ಅಷ್ಟು ಸುಲಭನ? ಸುಲಭವಲ್ಲೊಳಿತೆಸಗೆ ಮಂಕುತಿಮ್ಮ ಅಂತಲೇ DVG ಹೇಳ್ತಾರೆ. ನಾನು ಒಳ್ಳೇದ್ ಮಾಡ್ತೀನಿ ಅಂದ್ರೆ ಒಳ್ಳೇದ್ ಮಾಡೋದು ಅಷ್ಟು ಸುಲಭ ಅಲ್ಲ. ನೀನು ಇರೋ ರೀತಿ ಸರಿ ಇಲ್ಲ, ನಿನಗೆ ಮಣ್ಣಿನ ಮಡಿಕೆ ಯಾಕೆ ಇಟ್ಕೊಂಡಿದ್ಯಾ, ಚಿನ್ನದ ಕೊಡ ಮಾಡಿಸ್ಕೊಡ್ತೀನಿ ಅಂದ್ರೆ ಚಿನ್ನದ ಗಣಿ ದಾರಿ ನಿಂಗೆ ಗೊತ್ತಿದ್ಯೋ ಅಂತ ಕೇಳ್ತಾರೆ DVG. ಸೊ ಹೀಗಾಗಿ ಮೊದಲನೇದಾಗಿ ಈ ಬದಲಾವಣೆ ಅನ್ನೋದು ನಮ್ಮ ಭ್ರಮೆ. ಬದಲಾವಣೆ ನಾನು ಮಾಡಬಲ್ಲೆ ಅನ್ನೋದು 2ನೇ ಭ್ರಮೆ. ಇನ್ನೊಬ್ಬರನ್ನ ಬದಲಾವಣೆ ಮಾಡಿದ್ರೆ ಅವ್ರು ಕೇಳ್ತಾರೆ ಅನ್ನೋದು 3ನೇ ಭ್ರಮೆ. ಅದರಿಂದ ಇಡೀ ಈ ತಿದ್ದುಪಡಿಯ ಪ್ರಪಂಚ ಇದೆಯಲ್ಲ, ಅದು ಭ್ರಮಾತ್ಮಕ ಪ್ರಪಂಚ ಅನ್ನೋದು ನನಗೆ ಗೊತ್ತಾಗೋವರೆಗೂ ಈ ತಿದ್ದುಪಡಿಯ ಮಂಗಾಟ ನಿಲ್ಲೋದಿಲ್ಲ. ಇದನ್ನ ಯಾಕೆ ಮಂಗಾಟ ಅಂತ ಕರಿತೀನಿ ನಾನು ಅಂದ್ರೆ, ಇದು ರಾಜಸ. ಸುಮ್ಮನಿರ್ತೀವಿ, ಆ ಕೋತಿನೂ ಕಲ್ಲೆಸ್ರು ರೇಗಿಸಿದಾಗ ಮಾತ್ರ ಅದು ರಾಜಸ. ನಾವು ಹಾಗಲ್ಲ, ಯಾರ್ಯಾರು ಏನೇನ್ ಮಾಡ್ತಿದ್ರು ಅದೆಲ್ಲ ನಮಗೆ ರಾಜಸವಾಗಿ ತಿರುಗಿಕೊಳ್ಳುತ್ತೆ, ತಿರುగు ಬಾಣ ಆಗುತ್ತೆ ಅನ್ನುವಂಥದ್ದನ್ನ ಗಮನಿಸ್ಬೇಕಾಗತ್ತೆ. ಈಗ ಹೋಗ್ಲಿ ಬಿಡಿ, ಜಗತ್ತನ್ನು ಬದಲಾಯಿಸಕ್ ಹೊರಟಿದೀವಲ್ಲ, ಒಂದೊಂದಾಗಿ ನೋಡೋಣ. ಜಗತ್ತಿನಲ್ಲಿರುವ ವಸ್ತುಗಳನ್ನ ಬದಲಾಯಿಸಕ್ಕಾಗತ್ತೋ? ಈಗ ನೀರನ್ನ ನೀವು ತಂಪು ಮಾಡಿ ಘನವಸ್ತು ಮಾಡ್ಬೋದು, ಆದ್ರೆ ನೀರ್ನೆಲ್ಲ ಘನವಸ್ತು ಮಾಡಿದ್ರೆ ಜಗತ್ತೇ ಉಳಿಯೋದಿಲ್ಲ. ಅದರಿಂದ ಅದನ್ನ ಮಾಡಬಹುದು ಅನ್ನೋದು ಸರಿ, ಅದೇ ಎಲ್ಲಾ ನೀರನ್ನು ಘನವಸ್ತು ಮಾಡ್ತೀನಿ ಅನ್ನೋದು ಹೇಗೆ ಹುಚ್ಚಾಟ ಆಗತ್ತೋ ಹಾಗೆ ನಾವು ಜಗತ್ತಿನ ದ್ರವ್ಯಗಳನ್ನ ನೀರನ್ನ ನೀರಾಗೂ ಉಪಯೋಗಿಸ್ಬೇಕು, ಮಂಜುಗಡ್ಡೆ ಆಗಿ ಉಪಯೋಗಿಸ್ಬೇಕು, ಹಬೆಯಾಗಿ ಉಪಯೋಗಿಸ್ಬೇಕು. ನೀರನ್ನು ಹಬೆ ಆಗಿಸೋದಿಲ್ಲ ಅಂದ್ರೆ ಅನ್ನ ಬೇಯೋದು ಹೇಗೆ? ನೀರನ್ನ ಮಂಜುಗಡ್ಡೆ ಮಾಡದೇ ಇದ್ರೆ ನಮ್ಮಲ್ಲಿ ನಾವಿಟ್ಟಿರುವಂತ ಫ್ರಿಜ್ ಅಲ್ಲಿ ಇಟ್ಟಿರೋ ಪದಾರ್ಥಗಳೆಲ್ಲ ಅವನು ಸುರಕ್ಷಿತವಾಗಿರೋದು ಹೇಗೆ? ಆದ್ದರಿಂದ ಪ್ರಕೃತಿಯ ತರ್ಕ ಇದೆಯಲ್ಲ, ನಮ್ಮ ಕೈಗೆ ಎಟಕೋದಲ್ಲ. ನಮ್ಮ ದೃಷ್ಟಿಯಲ್ಲಿ ಪ್ರಕೃತಿ ಅನಂತದ ಪ್ರಕೃತಿಗೆ ನಾನು ಶಾಂತವಾದದ್ದನ್ನ ಇಂಪೋಸ್ ಮಾಡಕ್ ಹೋಗ್ತೀನಲ್ಲ, ಅದಾಗೋದಿಲ್ಲ.
ಈಗ ನಂಗೆ ಮಳೆ ಬರ್ಕೂಡ್ದು ಅನ್ಸತ್ತೆ ಅಂದ್ರೆ ಮಳೆ ಓಡ್ಸೋಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ, ಮಳೆ ಬರಬೇಕು ಅಂದ್ರೆ ತರ್ಸೋಕ್ಕೂ ಯೋಗ್ಯತೆ ಇಲ್ಲ. ಆದ್ರಿಂದ ಪ್ರಪಂಚದ ನಿರ್ಜೀವ ಜಗತ್ತನ್ನ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. ಒಪ್ಕೊಳ್ಳೋಣವಾ? ಹೋಗ್ಲಿ ಬಿಡು, ನಿರ್ಜೀವ ಜಗತ್ತನ್ನು ಬದಲಾಯಿಸೋದು ಬೇಡ. ನಾವು ನಿರ್ಜೀವ ಜಗತ್ತನ್ನು ಬದಲಾಯಿಸೋದಕ್ಕೆ ಕಷ್ಟಪಡೋದು ಅಪರೂಪವೇ. ಬೈಕೋತೀವಿ, ಹಾಳಾದ್ದು ಏನ್ ಮಾಡಿದ್ರು ಹೋಗ್ತಿಲ್ಲ ಕಳವೆ ಅಂತ, ಅದ್ ಬಿಡಿ. ಆಮೇಲೆ ಈಗ ಪ್ರಪಂಚ ಅಂದ್ರೆ ಬರೀ ನಿರ್ಜೀವ ಜಗತ್ತಲ್ಲಲ್ಲ, ಜೀವಿ ಜಗತ್ತು ಬರುತ್ತೆ. ಜೀವಿ ಜಗತ್ತನ್ನು ಬದಲಾಯಿಸೋಕ್ ನಮ್ಗೆ ತಾಕತ್ತಿದೆಯೋ? ಹುಲಿಗೆ ಹುಲ್ ತಿನ್ನೋದು ಬಿಟ್ಟು ಜಿಂಕೆಗಳನ್ನೆಲ್ಲ ಜೋಪಾನಕ್ಕೆ ಇಡಕ್ ನಮ್ಗೆ ತಾಕತ್ತಿದೆಯೋ? ಕಾಡು ಮೃಗಗಳನ್ನ ನಾನು ಎಷ್ಟೇ ಮಣಿಸಿದ್ರು, ಎಷ್ಟೋ ಸರಿ ಹಾವನ್ನ ಹಿಡಿದು ಆಡಿಸ್ತಿದ್ರು ಕೂಡ ಯಾವುದೋ ಒಂದು ಹಂತದಲ್ಲಿ ಹಾವು ಮತ್ತೆ ತಿರ್ಗಾ ಕಚ್ಚುವ ಅಪಾಯ ಇದೆ ಅನ್ನೋ ಭಯ ನಮ್ಗಿದ್ದೇ ಇದೆ. ನಮಗ್ ಗೊತ್ತು ನಾವು ಬದಲಾಯಿಸಕ್ ಆಗಲ್ಲ. ಹಾಗಾಗಿ ನಿರ್ಜೀವವಾದನ್ನ ಬದಲಾಯಿಸಕ್ಕಾಗಲ್ಲ, ಕಾಡು ಪ್ರಾಣಿಗಳನ್ನ ಬದಲಾಯಿಸಕ್ಕಾಗಲ್ಲ. ಸಾಕಿದ ಪ್ರಾಣಿಗಳು ತಾನೇ ನಮ್ಮ ಮಾತು ಎಲ್ಲಿ ಕೇಳುತ್ತವೆ? ಕೇಳೋದಿಲ್ಲ. ಆದ್ರೂ ಮನುಷ್ಯಂಗಿನ್ನ ವಾಸಿ. ಅದಕ್ಕೆ ಜನ ಅನೇಕ ಸರಿ ಏನ್ ಮಾಡ್ತಾರೆ ಅಂದ್ರೆ, ಬೇರೆಯವ್ರಿಗೆ ಪ್ರೀತಿ ತೋರಿಸಿದ್ರೆ ಅದ್ ತಕ್ಷಣ ಪ್ರತಿಕ್ರಿಯೆ ತೋರಿಸಲ್ಲ, ಅವ್ರು ಇನ್ಯಾವುದೋ ಚಿಂತೆಯಲ್ಲಿ ಇರ್ತಾರೆ. ಅದಕ್ಕೋಸ್ಕರ ನಾವು ಒಂದು ನಾಯಿ ಮರಿ ಸಾಕ್ಬಿಟ್ರೆ ಆ ನಾಯಿ ಮರಿಗೆ ಬಿಸ್ಕಟ್ ಕೊಟ್ಟಾಗೆಲ್ಲ ಬಾಲ ಅಲ್ಲಾಡ್ಸುತ್ತೆ. ಅದರಿಂದ ನಾನು ಪ್ರಾಣಿಗಳನ್ನ ಸಾಕ್ತೀನಿ ಅಂತ ಹೋಗ್ತೀನಿ. ಅದೇನೇ ಆಗ್ಲಿ, ಅದ್ ನೀವೇನೇ ಸಾಕಿದ್ರು ಆ ಬದಲಾವಣೆಯನ್ನ ಆಯ್ತು. ಎಷ್ಟು ನಾಯಿನ ನೀವು ಸಾಕ್ಬಲ್ರಿ? ಪ್ರಪಂಚದಲ್ಲಿರೋ ನಾಯಿನೆಲ್ಲ ಬದಲಾಯಿಸಕ್ಕಾಗತ್ತೋ? ಅಲ್ಲಿಗೂ ಅಶಿಸ್ತು ಉಳ್ಕೊಳ್ಳುತ್ತಾನೆ. ಆದ್ರಿಂದ ಒಂದಂಶ ಆತ್ಮೀಯರೇ, ನೀವು ಸುಮ್ಮನೆ ಆಲೋಚನೆ ಮಾಡಿ. ನಮ್ಮ ಆಸೆಗಳು ನಮ್ಮದೇ, ಬೇರೆಯವ್ರಿಗಾಗಲ್ಲ. ನನ್ನ ಆಸೆ ಬೇರೆ, ನಿಮ್ಮ ಆಸೆ ಬೇರೆ. ಹಾಗೆ ನಮ್ಮ ಆದರ್ಶಗಳು ನಮ್ಮದೇ. ನಮ್ಮ ಅಂತರಂಗದ ಲೋಕದಿಂದ ಹೊರಗೆ ಬಂದ್ರೆ ಅದು ಕಸ. ಅವ್ರಿಗೆ ಬೇರೆ ಆದರ್ಶ ಇದೆ, ನಮ್ಗೆ ಹೇಗೆ ಆದರ್ಶ ಇದೆ ಅವ್ರಿಗೂ ಹಾಗೆ ಇದೆ ಅಲ್ವಾ? ಹಾಗಾಗಿ ನಮ್ಮ ಆಸೆ ಆದರ್ಶಗಳನ್ನ ಪ್ರಪಂಚಕ್ಕೆ ವಿಸ್ತರಿಸಕ್ ಹೋಗೋರಿಂದ ಆಗ್ತಿರೋ ಅನಾಹುತ ಯಾರಿಗೆ? ಹೋಗ್ತಿರೋರು ಹಾಳಾಗ್ತಾರೆ, ಜಗತ್ತು ಹಾಳಾಗುತ್ತೆ. ಇರುವುದನ್ನ ಇರುವಂತೆ ಸ್ವೀಕರಿಸುವಷ್ಟು ಸಂಯಮ ಯಾವಾಗ ನಾವು ಕಳ್ಕೋತೀವಿ, ಅವಾಗ ನಾವು ರಾಜಸವಾಗ್ತೀವಿ. ಆ ರಾಜಸ ಆದಾಗ ಈ ತಾಪತ್ರಯಗಳು ಬರುತ್ತೆ. ಈಗ ಮನುಷ್ಯರನ್ನ ಬದಲಾಯಿಸಕ್ ಬರೋಣ. ಇಷ್ಟೋ ತನಕ ನಿರ್ಜೀವವಾದ್ದಾಯ್ತು, ಜೀವದ ಮನುಷ್ಯನು ಒಂದು ಜೀವಿನೇ. ಮನುಷ್ಯರನ್ನ ಬದಲಾಯಿಸ್ತೀವಿ ಅಂತ ಇಟ್ಕೊಳ್ಳೋಣ. ಅವಾಗ ಆಗತ್ತಾ? ಆಗಲ್ಲ. ಹಾಗಾದ್ರೆ ನನ್ನಿಷ್ಟಾಗ ನಾನು ಇರ್ತೀನಿ, ನಿನ್ನಿಷ್ಟಾಗ ನೀನು ಇರು ಅಂತಂದ್ರೆ ಸಮಾಜ ಉಳಿಯುತ್ತಾ? ಜೀವನ ಮಾಡಕ್ಕಾಗತ್ತಾ? ಹಾಗಾಗೋದೇ ಇಲ್ಲ. ಈಗ ನಾವು ಈ ರಾಜಸವನ್ನ ತಪ್ಸಕ್ಕಾಗಲ್ಲ. ಪ್ರಪಂಚದ ಸಂಪರ್ಕ ತಪ್ಸೋದ್ ಪರಿಹಾರ ಅಲ್ಲ. ಪ್ರಪಂಚದಲ್ಲಿ ಇರಬೇಕು, ಅದಕ್ಕೆ ಅಂಟ್ಕೋಬಾರ್ದು. ಇದೊಂದೇ ಪರಿಹಾರ ಇರೋದು. ಈಗ ನನ್ ಪಾಡಿಗೆ ನಾನು ಇರ್ತೀನಿ ಅಂತ ಅನ್ನೋದಾದ್ರೆ ಇನ್ಸ್ಟಿಟ್ಯೂಷನ್ಸೇ ಇರೋದಿಲ್ಲ, ಕುಟುಂಬ ಅನ್ನೋದೇ ಇರೋದಿಲ್ಲ. ಕುಟುಂಬದಲ್ಲಿ ಒಂದು ನಿರ್ಧಾರ ತಗೋಬೇಕು, ಎಲ್ಲರ ಅಭಿಪ್ರಾಯ ಇದೆ, ಏನ್ ಮಾಡ್ಬೇಕು ಹೇಳಿ? ಒಬ್ಬರ ಅಭಿಪ್ರಾಯ ಜಾರಿಗೆ ತಂದು ಇನ್ನೊಬ್ರಿಗೆ ಸಿಟ್ಟು. ಹಾಗಂತ ಕುಟುಂಬ ನಡಿಬೇಕಲ್ಲ, ಒಂದು ಅಭಿಪ್ರಾಯ ತಗೊಳ್ಳೇಬೇಕು. ಹೀಗಾಗಿ ಪ್ರಪಂಚವನ್ನು ತಿದ್ದುವ ಅಥವಾ ಪ್ರಪಂಚದ ಅಭಿಪ್ರಾಯವನ್ನು ಬದಲಿಸದೆ ನಾವು ಬದುಕಕ್ಕೂ ಆಗಲ್ಲ. ಆದರೆ ಬದಲಿಸುವುದನ್ನೇ ಒಂದು ಕಸುಬು ಮಾಡಿಕೊಂಡ್ರೆ ಆ ಸಂಸಾರ ಉಳಿಯೋದಿಲ್ಲ. ಎಲ್ರೂ ಬದಲಾಯಿಸ್ತಾ ಹೋದ್ರೆ ಏನಾಗತ್ತೆ ಹೇಳಿ? ಸಮಾಜ ಏನಾಗತ್ತೆ ಹೇಳಿ? ಈಗ ನಮ್ಮ ಆಡಳಿತ ವ್ಯವಸ್ಥೆ ಯಾಕೆ ಇಷ್ಟು ಕಷ್ಟವಾಗಿರೋದು ಅಂದ್ರೆ, ಯಾರು ಆಡಳಿತಕ್ಕೆ ಬಂದ್ರು ವಿರೋಧ ಪಕ್ಷದವ್ರು ಇದ್ದೇ ಇರ್ತಾರೆ, ಅವ್ರು ಸಹಕರಿಸೋದಿಲ್ಲ. ಹೀಗಾಗಿ ಅಲ್ಲಿ ಆಗಿರುವ ಗೊಂದಲ ಎಷ್ಟು ಅಂತ ನೀವೇ ಆಲೋಚನೆ ಮಾಡಿ. ಹೀಗಾಗಿ ಜಗತ್ತನ್ನ ಬದಲಾಯಿಸಕ್ ಹೋಗುವಂಥದ್ದು ಇದೆಯಲ್ಲ, ತುಂಬಾ ಕಷ್ಟ. ಒಳ್ಳೆ ಮಾತು ಹೇಳಿದ್ರೆ ಕೇಳಿಸ್ಕೊಳ್ಳೋದಿಲ್ಲ, ಜೋರಾಗಿ ಹೇಳಿದ್ರೆ ಜಗಳ ಕಾಯ್ತಾರೆ. ಯಾಕೆಂದ್ರೆ ಒಳ್ಳೆ ಮಾತು ಹೇಳಿದ್ರೆ ಅವ್ರೇನ್ ಮಾಡ್ತಾರೆ? ನನ್ನನ್ನು ಹೊಗಳ್ತಿದ್ದಾನೆ ಅಂತಾರೆ ಹೊರತು ನನ್ನನ್ನ ಒಳ್ಳೆ ಮಾತಲ್ಲಿ ಬದಲಾಯಿಸ್ತಿದ್ದಾನೆ ಅಂತ ಅವ್ರು ಅನ್ಕೊಳ್ಳೋದಿಲ್ಲ. ನೀವು ಬೈದು ತಿದ್ದ ಹೇಳೋದಕ್ಕೆ ಹೋದ್ರೆ ನನ್ನನ್ನು ಬೈದ್ ಈ ನಾನು ಪಕ್ಕಕ್ಕೆ ಇಡಕ್ ಆಗದೆ ಇರೋದ್ರಿಂದ, ಬದಲಾವಣೆ ತರಬೇಕಾದ್ರೆ ನಾನು ಅನ್ನೋದ್ ಪಕ್ಕಕ್ಕೆ ಹೋಗ್ಬೇಕಾಗಿರೋದ್ರಿಂದ, ಎಲ್ರಿಗೂ ತಮ್ಮ ನಾನುವನ್ನು ಬಿಟ್ಟು ಈಚೆಗೆ ಬರೋಕ್ ಸಾಧ್ಯವಿಲ್ಲದೆ ಇರೋದ್ರಿಂದ ಯಾರು ಯಾರನ್ನು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಸ್ಥಿತಿಗೆ ನಾವು ಈಗ ಬಂದಿದ್ದೇವೆ. ಈ ಕುರಿತಂತೆ ಮಂಕುತಿಮ್ಮನ ಕಗ್ಗದಲ್ಲಿ ಎಷ್ಟು ಪದ್ಯಗಳು ಪ್ರಸ್ತಾಪ ಆಗಿದೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಿಮ್ಗೆ ರೆಫರೆನ್ಸ್ಗೋಸ್ಕರ ಹೇಳ್ತೀನಿ. 864ನೇ ಪದ್ಯ, 879ನೇ ಪದ್ಯ, 823ನೇ ಪದ್ಯ, 299ನೇ ಪದ್ಯ, 365ನೇ ಪದ್ಯ, 671ನೇ ಪದ್ಯ, 375ನೇ ಪದ್ಯ. ಇಷ್ಟು ಪದ್ಯ ಇದೆಯಲ್ಲ, ಇವೆಲ್ಲವೂ
ಇನ್ನೊಬ್ಬರನ್ನ ಸೊಟ್ಟನ್ನ ಸರಿ ಮಾಡಕ್ ಹೋಗಿ ಸಮಸ್ಯೆ ಇನ್ನೂ ಉಲ್ಬಣ ಆಗಿರುವಂತ ಉದಾಹರಣೆಗಳನ್ನ ಅವರು ಕೊಟ್ಟಿದ್ದಾರೆ. ಆಮೇಲೆ 670ನೇ ಪದ್ಯ, 376ನೇ ಪದ್ಯ ಕೂಡ ಹಾಗೆ ಇರುತ್ತೆ ಅಂತ ನಾವು ಹೇಳಬೇಕಾಗಿತ್ತು. ಕೊನೆಗೆ ತಿದ್ದಿಕೊಳ್ಳೋ ನಿನ್ನ ನೀ ಜಗವ ತಿದ್ದುವುದಿರಲಿ. ಸುಮ್ಮನೆ ಎಲ್ರನ್ನೂ ತಿದ್ದಕ್ಕೆ ಹೋಗೋದ್ರ ಬದಲು ನಿನ್ನನ್ನ ನೀನೇ ತಿದ್ದುಕೋ ಅಂತ. ಇಲ್ಲಿ ಒಂದು ಅಂಶ ನಾನು ನಿಮ್ಮ ಮುಂದೆ ಹೇಳಬೇಕು, ಇದು ಅತ್ಯಂತ ಗಂಭೀರವಾದ ವಿಷಯ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಜನ ಏನ್ ಭಾವಿಸಿದ್ದಾರೆ ಅಂದ್ರೆ, ಒಳ್ಳೆ ಸರ್ಕಾರ ಮಾಡ್ಬಿಟ್ಟು ಕಾನೂನು ಮಾಡ್ಬಿಟ್ಟು ಮನುಷ್ಯನ ಹುಚ್ಚಾಟನೆಲ್ಲ ನಿಯಂತ್ರಿಸ್ಬಿಟ್ರೆ ಸಮಾಜ ಸುಖವಾಗಿರುತ್ತೆ ಅಂತ ಅವ್ರ ಭಾವನೆ. ಆದ್ರೆ ಕಾನೂನು ಮಿತಿಯಲ್ಲೇ ಅನೇಕ ಅನೀತಿಯ ಸಂಗತಿಗಳಿದೆ, ಅದನ್ನೇನ್ ಮಾಡೋದು? ಆದ್ರೆ ನಮ್ಮ ಭಾರತೀಯ ಚಿಂತನೆ ಏನಂದ್ರೆ, ವ್ಯಕ್ತಿಯನ್ನ ಸುಧಾರಣೆ ಮಾಡಿದ್ರಿಂದ ಇನ್ನೊಬ್ಬ ವ್ಯಕ್ತಿಗೆ ಮಾದರಿಯಾಗಿ ಅವನು ಸುಧಾರಣೆ ಆಗ್ಬೇಕೆ ಹೊರತು ಹೀಗೆ ಬಾಹ್ಯವಾಗಿ ಇಂಪೋಸ್ ಮಾಡೋದ್ರಿಂದ ಈ ಜಗತ್ತನ್ನ ತಿದ್ದೋಕ್ ಸಾಧ್ಯವಿಲ್ಲ. ಇಂಡ್ಯೂಸ್ ಮಾಡೋದ್ರಿಂದ ಜಗತ್ತನ್ನ ತಿದ್ದಕ್ ಸಾಧ್ಯ ಅಂತ ಭಾರತೀಯ ಚಿಂತನೆ. ಅದಕ್ಕೇನೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ಅನ್ನುವಾಗ ಪ್ರಪಂಚ ತಿದ್ದೋದು ನಿಲ್ಲಿಸ್ಬಿಡೋಣ, ನಮ್ಮನ್ನ ನಾವು ತಿದ್ಕೊಳ್ಳೋಣ ಅನ್ನೋಂಥ ಒಂದು ಸೂಚನೆಯನ್ನ ಬಸವಣ್ಣವ್ರು ಕೊಟ್ಟಿರೋದು ಅಥವಾ ನಮ್ಮ ಭಾರತೀಯ ಚಿಂತನೆ. ನಮ್ಮನ್ನ ನಾವು ತಿದ್ಕೊಳ್ಳೋದ್ರ ಮೇಲೆ ಅವ್ರು ನಮಗೆ ನಂಬಿಕೆ, ಪ್ರಪಂಚನ ತಿದ್ದೋದ್ರ ಮೇಲಲ್ಲ. ಆಮೇಲೆ ನಗು ಮನದಿ ಲೋಗರ ವಿಕಾರಂಗಳ ನೋಡಿ ಅಂತ DVG ಅವರನ್ನು ಬಂದಿದ್ದು ಹೇಳ್ತಾರೆ. ಒಂದ್ ನಿಮಿಷ ಮೊಬೈಲ್ ಆಫ್ ಮಾಡ್ಬಿಟ್ಟು ಬರ್ತೀನಿ. ನೋಡಿ, ಈ ಪದ್ಯ ಹೀಗೆ ಹೇಳುತ್ತೆ: ನಗು ಮನದಿ ಲೋಗರ ವಿಕಾರಂಗಳ ನೋಡಿ, ಬಿಗಿ ತುಟಿಯ ದುಡಿವೊಂದು ನೋವ ಪಡುವೊಂದು, ಪೊಗು ಜೀವನದ ವಿಶ್ವಾಂತರಂಗದಲ್ಲಿ ನಗು ನಗುತ್ತ ಬಾಳ್ ತೆರಳು ಮಂಕುತಿಮ್ಮ ಅಂತ ಹೇಳ್ತಾರೆ DVG. ನಮಗೆ ಯಾಕೆ ರಾಜಸವಾಗ್ತೀವಿ ಅಂದ್ರೆ, ತಪ್ಪು ನೋಡಿದ್ರೆ ನಗುವಷ್ಟು ತಾಕತ್ತು ಎಲ್ಲಿದೆ ನಮ್ಗೆ? ತಪ್ಪು ನೋಡ್ತಿದ್ದ ಹಾಗೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನಂಗೆ ಚೆನ್ನಾಗಿ ಗೊತ್ತು ಈ ತಪ್ಪು, ಇದನ್ನ ತಿದ್ಬೇಕು ಅಂತ ಅನ್ಸುತ್ತೆ. ಲೋಗರ ವಿಕಾರಗಳನ್ನ ನೋಡಿ ನಗಬೇಕಾದ್ರೆ ಏನಾಗ್ಬೇಕು ಅಂದ್ರೆ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಸಾಕ್ರೆಟಿಸ್ ಹೇಳ್ತಾ ಇದ್ರು, ಟು ಅಂಡರ್ಸ್ಟ್ಯಾಂಡ್ ದಿ ಕಲ್ಪ್ರಿಟ್ ಇಸ್ ಟು ಎಕ್ಸ್ಕ್ಯೂಸ್ ಹಿಮ್. ಅವನನ್ನ ಕ್ಷಮಿಸೋದು ಅಂತ. ಏನಪ್ಪ, ಅವನ್ಗೆ ಕ್ಷಮಿಸೋದೇ ನಾವು ಅವನ್ನ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಕ್ಷಮಿಸ್ಬಿಡ್ತೀವಿ ಅಂತ. ಯಾಕೆ ಅಂದ್ರೆ, ಯಾರು ಒಳ್ಳೆಯವರಾಗೂ ಹುಟ್ಟಿಲ್ಲ, ಕೆಟ್ಟವರಾಗೂ ಹುಟ್ಟಿಲ್ಲ, ಬರೀ ಕೈದಾಗೆ ಬರೀ ಮನಸ್ಸಿನಲ್ಲೇ ಬಂದಿದ್ದೀವಿ. ಎಲ್ಲವೂ ಕಲ್ತಿದ್ದು, ಒಳ್ಳೆತನೂ ಕಲ್ತಿದ್ದು, ಕೆಟ್ಟತನೂ ಕಲ್ತಿದ್ದು, ಎರಡು ಗುಣಗಳು. ಆದ್ರೆ ಗುಣಗಳಲ್ಲಿ ನಮ್ಮೆಲ್ಲರ ಮಧ್ಯೆ ಭೇದ ಇದೆ, ಆದ್ರೆ ಅದರ ಕಾರಣದಲ್ಲಿ ಭೇದವಿಲ್ಲ. ಎಲ್ಲರದ್ದು ಒಂದೇ ಮನಸ್ಸೇ ಕೆಲಸ ಮಾಡ್ತಾ ಇರುವಂಥದ್ದು. ಹಿಂಗಾಗಿ ನಾವು ಏನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ, ಈ ಸತ್ಯವನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಜಗತ್ತನ್ನ ತಿದ್ದೋಕ್ ಬಂದಿರೋರಲ್ಲ, ಈ ಜಗತ್ನಲ್ಲೇ ಇರೋದಕ್ಕೆ ಬಂದಿರೋರಲ್ಲ, ಹೋಗಕ್ ಬಂದಿರೋರು ಪ್ರವಾಸಿಗರು ವ್ಯಾಪಾರಕ್ಕೆ ನಿಂತ್ಕೊಂಡ್ರೆ, ಅಲ್ಲೇ ಇರ್ತೀವಿ ಅಂತ ಮನೆ ಕಟ್ಟೋಕ್ ನಿಂತ್ಕೊಂಡ್ರೆ ಪ್ರವಾಸ ಹೋಗುತ್ತೆ. ಈ ಪ್ರವಾಸದ ಪ್ರಜ್ಞೆ ಹೋದ್ರೆ ನೀವು ಹಣ ಗಳಿಸಿ ಬೇರೆದೆಲ್ಲ ಮಾಡಿ ಸಂತೋಷ ಪಡೋಕ್ ಸಾಧ್ಯ. ಹೀಗಾಗಿ ಈ ಪ್ರಜ್ಞೆ ಇದೆಯಲ್ಲ, ಈ ಪ್ರಜ್ಞೆ ಇದೆ, ಅದಕ್ಕೆ ನಾವು ಅಷ್ಟೊಂದು ಬದ್ಧರಾಗಿರೋಕ್ ಸಾಧ್ಯವಿಲ್ಲ. ಹೋಗ್ಲಿ, ನಮ್ಮಂತಿದ್ದವ್ರನ್ನ ನಾವು ತಿದ್ದೋದು ನಿಲ್ಲಿಸ್ಬಿಡ್ತೀವಿ ಅಂತ ತಿಳ್ಕೊಳ್ಳಿ, ನಮ್ಮಂತಿದ್ದವ್ರನ್ನ ಬಾಯಿ ಮುಚ್ಚಕ್ಕಾಗತ್ತೆ? ಆಗೋದಿಲ್ಲ. ಅದಕ್ಕೂ DVG ಹೇಳ್ತಾರೆ, ಮುದಿ ಕುರುಡಿ ಹೊಂಗೆ ಏನು ಬಾದಾಮಿ ಕೋಯಿಂದ ಕೊಟ್ರೆ, ಅವಳು ಕುರುಡಿ, ಕಣ್ಣಿಗೆ ಕಾಣೋದಿಲ್ಲ, ಮುಟ್ ನೋಡಿದ್ರೆ ಹೊಂಗೆ ಬೀಜನು ಬಾದಾಮಿ ತರನೇ ಇರುತ್ತೆ. ಅದನ್ನ ಕೊಟ್ರೆ ಅದೇನಾಗುತ್ತೆ, ಅವಳು ಕಣ್ಣಿನ ಮೇಲೆ ಕಣ್ ಕಾಣಲ್ವಲ್ಲ, ಅವಳು ಅದ್ರ ಮೇಲೆ ಹೇಳ್ತಾಳೆ. ಯಾವುದೋ ಒಂದು ಗುಣದ ಒಂದು ಪರಿಣಾಮ, ಒಂದು ವರ್ತನೆಯ ಒಂದು ಪರಿಣಾಮವನ್ನು ಹೇಳ್ತಾಳೆ. ಇನ್ನು ಉಳಿದ ಪರಿಣಾಮಗಳು ಅವಳಿಗೆ ತಾನೇ ಇಲ್ಲಿ ಗೊತ್ತಾಗುತ್ತೆ. ಹೀಗಾಗ್ಬಿಟ್ಟು ಜಗತ್ತನ್ನ ತಿದ್ದುವುದಾಗಲಿ, ಜಗತ್ತನ್ನ ನಮ್ಮನ್ನ ತಿದ್ಲಿ ಅಂತ ಅಪೇಕ್ಷೆ ಪಡೋದಾಗ್ಲಿ, ಎರಡೂ ಕೂಡ ಗೊಂದಲಕ್ಕೆ ಕಾರಣ ಆಗತ್ತೆ, ರಾಜಸಕ್ಕೆ ಕಾರಣ ಆಗತ್ತೆ. ಈ ಮಂಗಾಟ ಇದೆಯಲ್ಲ, ಇದನ್ನ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ನಾವು ನೆಮ್ಮದಿಯಾಗಿದ್ರು ಕೆಲವರೆಲ್ಲ ಹೇಳ್ತಾರಲ್ವಾ, ನಾವು ಸುಮ್ಮನಿದ್ರೆ ಅವ್ರು ಸುಮ್ಮನಿರಕ್ ಬಿಡೋದಿಲ್ಲ ನಮ್ಮನ್ನ, ಅವರೆಲ್ಲ ಬಿಡದೇ ಇರೋದು, ಪಾಶ ಹೊರಗಿರುವುದು,
ಕೊಂಡಿ ನಮ್ಮೊಳಗಿಹುದು ದೋಷ ಒಳಗೋ ಹೊರಗೋ ಮಂಕುತಿಮ್ಮ ಅಂತ ಹೇಳ್ತಾರೆ DVG. ದಾಸರೋ ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳು ನಮ್ಮನ್ನೆಲ್ಲ ಸೆಳೆದುಪವು. ಪಾಶ ಹೊರಗಿಹುದು ಕೊಂಡಿ ನಮ್ಮೊಳಗಿಹುದು ದೋಷ ಒಳಗೋ ಹೊರಗೋ ಮಂಕುತಿಮ್ಮ ಅಂತ ಹೇಳ್ತಾರೆ. ಆದ್ದರಿಂದ ವಿಕಾರದ ನಡುವೆಯೇ ನಮಗೆ ಯಾವ ಆದರ್ಶ ಅನ್ಸತ್ತೋ ಅದನ್ನು ಬದುಕೋದು ಕಲ್ತ್ಕೋಬೇಕು. ವಿಕಾರದಿಂದ ಓಡಿ ಹೋಗೋದಾಗ್ಲಿ ವಿಕಾರವನ್ನ ತಿದ್ದೋಕ್ ಕೂತ್ಕೊಂಡ್ರೆ ನಮ್ಮ ಮನಸ್ಸು ತನ್ನ ನೆಮ್ಮದಿನ ಖಂಡಿತವಾಗಿಯೂ ಕಳ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಗಮನಿಸಬೇಕಾದ್ದು. ಸರ್ವಜ್ಞನು ಹೇಳ್ತಾನೆ, ಹೊಳೆಯ ನೀರನ್ನೆಲ್ಲ ಅಳೆಯಬಹುದೆಂದರೆ ಬಳಿಯಬಹುದೆನ್ಬೇಕಂತ. ಅವನ ಹತ್ರ ವಾದ ಮಾಡಬಾರ್ದಂತೆ. ಅಳೆಯೋದಕ್ಕೆ ಸಾಧ್ಯ, ನೀರ್ ಬರ್ತಾನೆ ಇರುತ್ತೆ. ಆದ್ರೆ ಅವನ ತಲೆಗೆ ಅರ್ಥವಾಗಿಲ್ವಲ್ಲ, ಅರ್ಥವಾಗಿಲ್ದೇ ಇರೋ ನೀವು ಹೇಳಿದ್ರೆ ಅವನಿಗೆ ಅರ್ಥವಾಗೋದಿಲ್ಲ ಅದು. ಹೀಗಾಗಿ ಕೆಲವೊಮ್ಮೆ ಸಹನೆ ಒಂದೇ ದಾರಿ ನೆಮ್ಮದಿಗೆ, ತಿದ್ದುವಿಕೆ ಅಲ್ಲ ಅನ್ನುವಂಥ ಸಂಗತಿ. ಆತ್ಮೀಯರೇ, ಈ ಎಲ್ಲ ಅಂಶ ತಗೊಂಡ್ರೆ ಕ್ಷಮೆಯನ್ನ ನಾವು ಹೇಳಿತನ ಅನ್ಕೋತೀವಿ, ತಿದ್ದುವುದನ್ನ ಪೌರುಷ ಅಂತ ಅನ್ಕೋತೀವಿ. ನೀವು ಯಾವ ಚಲನಚಿತ್ರನಾರು ನೋಡಿ, ಅವನು ಹೊಡೆದು ಬಡ್ದು ಖಳನಾಯಕನ್ನ ಒಳ್ಳೆಯವನ್ ಮಾಡ್ಬಿಡ್ತಾನೆ. ಅದು ಸಿನಿಮಾದಲ್ಲಿ ಮಾತ್ರ ಸಾಧ್ಯ. ನಿಜ ಜೀವನದಲ್ಲಿ ಒಳ್ಳೆಯ ಉದ್ದೇಶದಿಂದ ಹೊಡೆದವನು ಜೈಲಿಗೆ ಹೋಗ್ತಾನೆ. ನೀವು ಚಂದವಳ್ಳಿಯ ತೋಟ ಅನ್ನೋ ಸಿನಿಮಾ ನೋಡಿ ಅಥವಾ ಕಾದಂಬರಿ ಓದಿ, ಅದರಲ್ಲಿ ಒಳ್ಳೆತನವೇ ಅವನನ್ನು ಜೈಲಿಗೆ ಕಳಿಸುತ್ತೆ ಅನ್ನೋಂಥದ್ದನ್ನ ಹೇಳ್ತಾರೆ. ಅಂಥದ್ದು ಬೇಕಾದಷ್ಟು ಕಥೆಗಳಿವೆ. ನಾನು ಸುಮ್ಮನೆ ಅದೊಂದು ಪ್ರಾಸಂಗಿಕವಾಗಿ ಉದಾಹರಣೆ ಹೇಳಿದೆ. ಆದ್ರಿಂದ ಯಾವ ದೃಷ್ಟಿಯಿಂದ ನಾವು ತಿದ್ದಬೇಕಾದ್ರೂ ಆಮೂಲಾಗ್ರವಾಗಿ ತಿದ್ದಬೇಕಾಗತ್ತೆ. ಯಾಕೆಂದ್ರೆ ಕೊಂಬೆ ಕಡಿದ್ರೆ ಬೇರ್ ಭದ್ರ ಇರೋವರೆಗೆ ಇನ್ನೊಂದ್ಸರಿ ಕೊಂಬೆ ಚಿಗುರತ್ತೆ ಹೊರತು ಮರ ಸಾಯೋದಿಲ್ಲ. ನಾವು ನಮ್ಮ ಕೈಲಿರೋದು ಕೊಂಬೆ ಕಡಿಯೋದು ಒಂದೇ ನಮ್ ತಾಕತ್ತಿರೋದು. ಮರ ಬೇರನ್ನ ಬದಲಾಯಿಸೋದು ನಮ್ಮ ಕೈಲಿ ತಾಕತ್ತಿಲ್ಲ. ಆ ದೃಷ್ಟಿಯಿಂದ ಈ ಆವೇಶ ಅನ್ನೋದು ಸರಿಯಾದ್ದಲ್ಲ ಅನ್ನುವಂಥದ್ದನ್ನ ನಾನು ಇಲ್ಲಿ ಗಮನಿಸ್ಬೇಕಾದ್ದು. ಈಗ ಹಾಗಾದ್ರೆ ನನ್ನ ಸ್ವಭಾವನ ನಾ ಬದಲಾಯಿಸ್ಕೋಬೇಕಲ್ಲ. ಹೇಗೆ ಬದಲಾಯಿಸ್ಕೊಳ್ಳೋದು? ಕಷ್ಟ. ಅದಕ್ಕೆ ತಾನುವನ್ನ ನನ್ನನ್ನ ಬದಲಾಯಿಸ್ಕೋಬೇಕಾದ್ರೆ ಸಂಯಮ ಬೇಕು, ಸ್ವಲ್ಪ ಟಾಲರೆನ್ಸ್ ಬೇಕಾಗತ್ತೆ. ಇನ್ನೊಬ್ಬರಿಂದ ನಾನು ಬೇಗ ಆವೇಶಕ್ಕೆ ಒಳಗಾಗ್ಲೂಬಾರದು. ಯಾರು ಜಗತ್ತಿನಿಂದ ಉದ್ವೇಗಕ್ಕೆ ಒಳಗಾಗುವುದಿಲ್ಲವೋ, ಯಾರು ಜಗತ್ತನ್ನು ಉದ್ವೇಗಕ್ಕೆ ಒಳಪಡಿಸೋದಿಲ್ವೋ ಅವ್ರು ನಂಗೆ ತುಂಬಾ ಪ್ರೀತಿ ಪಾತ್ರರು. ಹಾಗಾಗಿ ನಾನು ತಪ್ಪನ್ನು ಕಂಡ್ರು ಪ್ರಯತ್ನ ಪಡಬಹುದು. ಅದು ಏನು ಅದಾಗದಿದ್ರು ಸರಿ ಅಂತ ಸಿದ್ಧ ಆಗಿ ಪ್ರಯತ್ನ ಪಡ್ಬೇಕು. ಗೆಲ್ಲಕ್ ಹೋಗ್ಬೇಕಾದವನು ಸೋಲಕ್ ಸಿದ್ಧವಾಗಿರ್ಬೇಕು ಅಂತ ಬೇಂದ್ರೆಯವರು ಪದೇ ಪದೇ ಹೇಳೋರು. ಹಾಗೆ ತಿದ್ದಕ್ ಹೋಗಿರೋನು ಅವನ್ ತಿದ್ಕೊಳ್ಳೋದಿದ್ರೆ ನಾನ್ ತಿದ್ಕೊಂಡಿದ್ದೆ ತಪ್ಪು ಅಂತ ತಿದ್ಕೊಳ್ಳುವಷ್ಟು ಸಂಯಮ ಇದ್ರೆ ಅದು ಸಾಧ್ಯ ಆಗುತ್ತೆ. ಇನ್ನು ಪ್ರಕೃತಿಯನ್ನ ತಿದ್ದೋದು ಹೇಗೆ? ಪ್ರಕೃತಿ ನಾವು ತಿದ್ದಿಲ್ವೇ ಅಂತ ಹೇಳ್ಬೋದು. ತಿದ್ದಿದೀವಿ. ಈಗ ಅನ್ನ ಹಳಸದೇ ಇರೋ ಹಾಗೆ ಫ್ರಿಜ್ ಇಡ್ತೀವಿ, ಇನ್ನೇನು ಮಾಡ್ತೀವಿ. ಆದ್ರೂ ಜ್ಞಾಪಕ ಇಟ್ಕೊಳ್ಳಿ, ಲಾಂಗ್ ಟರ್ಮ್ ಅಲ್ಲಿ ಅದು ಏನಾಗುತ್ತೆ ಅಂತ ನಮಗ್ ಗೊತ್ತಿಲ್ಲ. ಈ ಕ್ಷಣಕ್ಕೆ ನಮ್ಗೆ ಏನೋ ಸುಖ ಆಯ್ತು ಅಂತ ಇಟ್ಕೊಂಡ್ರು ಕೂಡ ಆಮೇಲೆ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಮೂರನೇದು, ಮಾನವರನ್ನ ತಿದ್ದಕ್ ಹೋಗ್ತೀವಲ್ಲ, ಅದಕ್ಕೆ ಅದು ಕೂಡ ಸಾಧ್ಯ ಇಲ್ಲ. ಅದಕ್ಕೆ ಬೇಕಾಗುವಷ್ಟು ಚಾಣಾಕ್ಷತೆ ನಮ್ಮ ಹತ್ರ ಇಲ್ಲ, ಅದಕ್ಕೆ ಬೇಕಾಗುವಷ್ಟು ಅಧಿಕಾರ ನಮ್ಮ ಹತ್ರ ಇಲ್ಲ. ಆದ್ರಿಂದ ಏನಾಗುತ್ತೆ, ನಾವು ತಿದ್ದಕ್ ಹೋಗಿ ಅಲ್ಲೂ ಕೂಡ ಹತಾಶರಾಗ್ತೀವಿ. ಇನ್ನು ಮನುಷ್ಯನ್ ಬದಲಾಯಿಸೋದೇ ಕಷ್ಟ. ಅಷ್ಟೊಂದು ಜನ ಇರುವಾಗ ನಾವೇನ್ ಬದಲಾಯಿಸ್ತೀವಿ? ಈಗ ರೌಡಿಗಳೆಲ್ಲ ಕೂಗ್ತಾ ಇದ್ದಾರೆ, ಕಿರಿಚ್ತಾ ಇದ್ದಾರೆ. ನಾವು ಶಾಂತಿ ಅಂತ ಅಂದ್ಬಿಟ್ರೆ ಮೇಷ್ಟ್ರು ಟೇಬಲ್ ಮೇಲೆ, ಹಾಗಾದ್ರೆ ನಾವು ಯಾವ್ದನ್ನ ತಿದ್ದಕ್ಕಾಗತ್ತೆ? ಅದಕ್ಕೆ BC ತಮಾಷೆಗೆ ಹೇಳ್ತಿದ್ರು, ಏನಂದ್ರೆ ನಿನಗೆ ಕೋಪ ಬಂದ್ರೆ ಏನ್ ಮಾಡ್ತೀಯ ಅಂದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರು ಅಂತೀನಿ ಕೋಪನ ಅಂತ. ಹೆಂಡತಿ ಮೇಲೆ ಕೋಪ ಬಂದ್ರೆ ಏನ್ ಮಾಡ್ತೀನಿ ಅಂದ್ರೆ ಹೆಂಡತಿನ ಬಾಯಿ ಮುಚ್ಕೊಂಡು ಬಿದ್ದಿರು ಅಂದ್ರೆ ಅವಳು ಇನ್ನೂ ಜಗಳಕ್ಕೆ ಬರ್ತಾಳೆ. ಅದಕ್ಕೋಸ್ಕರ ಕೋಪನ ಬಾಯಿ ಮುಚ್ಕೊಂಡು ಬಿದ್ದಿರು ಅಂತೀನಿ ಅಂತ ಒಂದು ಸಂಗತಿ. ಆತ್ಮೀಯರೇ, ನನ್ನ ವೇಳೆ ಮುಗಿತಾ ಬರ್ತಾ ಇರೋದ್ರಿಂದ ಮುಂದಿನ ಸಂಚಿಕೆಯಲ್ಲಿ ತಾಮಸವಾದಂಥ ಒಂದು ಸ್ಥಿತಿ ಇದೆಯಲ್ಲ ಜಗತ್ತಿನಿಂದ ಆಗುವಂಥದ್ದು, ಅದು ಹೇಗೆ, ತಾಮಸವಾದ ಚಿಂತೆಗಳು ಯಾವ ತರ ಇರುತ್ತೆ ಹೇಗೆ ಅನ್ನುವಂಥದ್ದನ್ನ ನೋಡೋಣ. ಅದಕ್ಕೆ ಮುಂಚೆ, ಇದನ್ನು ಮುಗಿಸೋಕ್ ಮುಂಚೆ ಒಂದು
ಅಂಶ ನಾನು ಹೇಳಿ ನನ್ನ ಇವತ್ತಿನ ಚರ್ಚೆನ ಮುಗಿಸೋದಕ್ಕೆ ಬಯಸ್ತೀನಿ ನಿಮ್ಮ ಪ್ರತಿಕ್ರಿಯೆಯ ಸಲುವಾಗಿ. ಏನಪ್ಪಾ ಅದು ಅಂದ್ರೆ, ಈ ಶಾಂತಿ ಮಂತ್ರ ಇದೆಯಲ್ಲ, ಅದ್ರಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಪೃಥ್ವಿ ಶಾಂತಿ, ಆಪಃ ಶಾಂತಿ, ವಾಯು ಶಾಂತಿ ಶಾಂತಿ ಅಂದ್ಬಿಟ್ಟು ಕೊನೆಗೆ ಶಾಂತಿರೇವ ಶಾಂತಿ ಅಂತಲೂ ಹೇಳ್ತೀವಿ. ಶಾಂತಿ ಅಂದ್ರೇನು? ನಿರಾಳವಾಗಿರುವಂಥದ್ದು. ಗಾಳಿ ನಿರಾಳವಾಗಿದೆಯಾ? ಒಂದ್ ಕ್ಷಣದಲ್ಲಿ ತಣ್ಣಗೆ ಬೀಸತ್ತೆ, ಇನ್ನೊಂದ್ ಕಡೆ ಬಿರುಗಾಳಿ ಆಗುತ್ತೆ. ಹಾಗಾದ್ರೆ ನಾವು ಪ್ರತಿ ಆ ವಾಯು ಶಾಂತಿ ಅಂದ್ರೆ ಏನಂತ ನಾವು ಹೇಳಕ್ ಹೊರಟಿದ್ದೀವಿ, ಏನಂತ ಹೇಳಕ್ ಹೊರಟಿದ್ದೀವಿ ಅಂತ ನಾವ್ ಅನ್ಕೊಳ್ಳೋದು ಅಂದ್ರೆ, ಅದರಿಂದ ನನ್ನ ಶಾಂತಿಗೆ ಭಂಗ ಬರ್ದೇ ಇರ್ಲಿ ಅಂತ. ಅದರಿಂದ ನನ್ನ ಶಾಂತಿಗೆ ಭಂಗ ಬರ್ದೇ ಇರೋ ನಾನ್ ಬದಲಾಗ್ಬೇಕೇ ಹೊರತು ಅದನ್ನ ಬದಲಾಯಿಸಕ್ಕಾಗಲ್ಲ. ಹಾಗಾದ್ರೆ ಏನ್ ಹೇಳಕ್ ಹೊರಟಿದ್ದು ಅಂದ್ರೆ, ಗಾಳಿ ಮಳೆ ಯಾರನ್ನು ಹಾನಿ ಮಾಡೋಕ್ಕೋಸ್ಕರ ಬರಲಿಲ್ಲ, ಎಲ್ರಿಗೂ ಅನ್ನ ಕೊಡೋಕ್ಕೋಸ್ಕರ ಬರಲಿಲ್ಲ, ಅದು ತನ್ನ ಕರ್ತವ್ಯ ಮಾಡ್ತಾ ಇದೆ. ಅದರಿಂದ ನಿಜವಾದ ಶಾಂತಿ ಇರೋದು ತನ್ನ ಕರ್ತವ್ಯದಲ್ಲಿ ತಾನಿದ್ದು ಅದಕ್ಕೆ ಯಾವ ಪ್ರತಿಕ್ರಿಯೆ ಬಂದ್ರೂ ತಲೆ ಕೆಡಿಸ್ಕೊಳ್ದೇ ಇರುವಂತಹ ಒಂದು ಮನಸ್ಥಿತಿಯಲ್ಲಿ ಶಾಂತಿ ಇದೆ. ಶಾಂತಿ ನಮ್ಮ ಮನಸ್ಸಿಗೆ ಬೇಕು, ಅದನ್ನ ನಾವು ಪ್ರಪಂಚದಲ್ಲಿ ಹುಡುಕ್ತೀವಿ. ಹೆಂಗಾಗತ್ತೆ? ಯಾರೋ ಮುದುಕಿ ಸೂಜಿ ಹುಡುಕ್ತಾ ಇದ್ಲಂತೆ, ಇದೇನು ಇಲ್ಲಿ ಹುಡುಕ್ತಿದ್ಯಾ ಅಂದ್ರೆ ಸೂಜಿ ಕಳೆದೋಗಿದೆ ಅಂತಂದತ್ತೆ. ಆಮೇಲೆ ಬೀದಿ ದೀಪದ ಕೆಳಗೆ ಹುಡುಕ್ತಿದ್ಲಂತೆ, ಬೀದಿ ದೀಪದ ಕೆಳಗೆ ಹುಡುಕ್ತಿದ್ಯಲ್ಲ, ಸೂಜಿ ಎಲ್ಲಿ ಸಿಗತ್ತೆ? ಇಲ್ಲೇ ಕಳೆದೋದ್ ಸೂಜಿ ಅಂದ್ರೆ ಮನೇಲಿ ಸೂಜಿ ಕಳೆದೋಗಿದೆ ಅಂತಂದಂತೆ. ಮನೇಲಿ ಕಳೆದೋಗಿರೋ ಸೂಜಿನ ಬೀದಿ ದೀಪದಲ್ಲಿ ಹುಡುಕ್ತಿಯಲ್ಲ, ಯಾಕೆ ಅಂದ್ರೆ ನಿಂಗೆ ಇಷ್ಟು ಗೊತ್ತಾಗ್ಬೇಡ್ವಾ, ಬೆಳಕಿದ್ರೆ ತಾನೇ ಸಿಗೋದು ಸೂಜಿ ಅಂತ. ಆದ್ರೆ ಬೆಳಕಿರೋದೇ ಬೇರೆ ಕಡೆ, ಸೂಜಿ ಇರೋದೇ ಬೇರೆ ಕಡೆ ಆದಾಗ ಬೀದಿ ದೀಪದ ಕೆಳಗೆ ಹುಡುಕಿದ್ರೆ ಸೂಜಿ ಸಿಕ್ಕೋದಿಲ್ಲ. ಹಾಗೆ ಶಾಂತಿ ಎನ್ನುವುದು ನನ್ನ ಕರ್ತವ್ಯ ಮಾಡಿದ ನನ್ನ ಸಂತೃಪ್ತಿಯೇ ಶಾಂತಿ. ಪ್ರಪಂಚನ ಬದಲಾಯಿಸಿದ್ರಿಂದ ಮಾಡೋ ಶಾಂತಿ ಶಾಂತಿ ಅಲ್ಲ ಅನ್ನೋದನ್ನ ಈ ಪೃಥ್ವಿ ಶಾಂತಿ, ಆಪ ಶಾಂತಿ ಅಂತ ಹೇಳುವಂಥದ್ದು ಶಾಂತಿ ಮಂತ್ರ ಹೇಳ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸ್ಬೇಕು. ಉಪನಿಷತ್ತಲ್ಲಿ ವಾಯುಗೂ ಹಾಗೆ ಹೇಳ್ತಾರೆ, ತಮೇವ ಪ್ರತ್ಯಕ್ಷ ಬ್ರಹ್ಮಂ ವದಿಷ್ಯಾಮಿ, ನೀನೇ ಒಂದು ಸೃಷ್ಟಿ ಪರಮಾತ್ಮನ ಒಂದು ರೂಪ ಅಂತ ಹೇಳ್ತೀನಿ ಅಂತೆಲ್ಲ ಇದೆ. ಅದೆಲ್ಲವನ್ನು ನಾವು ಅರ್ಥ ಮಾಡ್ಕೋಬೇಕಾದದ್ದು ಹೇಗಪ್ಪ ಅಂದ್ರೆ, ಪ್ರತಿಯೊಂದು ನಿಸರ್ಗದ ನೀರಿನ ಲಕ್ಷಣಗಳು, ಭೌತಿಕ ಲಕ್ಷಣ ಆಗ್ಲಿ ರಾಸಾಯನಿಕ ಲಕ್ಷಣನು ನೀರನ್ನು ಪ್ರತ್ಯೇಕಿಸಿ ನೋಡೋಣ. ಕಾಳಿದಾಸ ಹೇಳ್ದ, ವಾಗರ್ಥವಿವ ಸಂಪೃಕ್ತವ್ ಅಂತ, ಮಾತು ಅರ್ಥವನ್ನ ಪ್ರತ್ಯೇಕಿಸೋಕ್ಕಾಗಲ್ಲ ಅಂತ. ಹಾಗೆ ದ್ರವ್ಯ ಅದ್ರ ಗುಣಾನ್ ಪ್ರತ್ಯೇಕಿಸಕ್ಕಾಗತ್ತ? ಮನುಷ್ಯ ಅವನ ಗುಣಾನ್ ಪ್ರತ್ಯೇಕಿಸಕ್ಕಾಗತ್ತ? ಪ್ರತ್ಯೇಕಾಗಲ್ಲ. ಹೇಟ್ ದಿ ಸಿನ್ ಬಟ್ ನಾಟ್ ದಿ ಸಿನ್ನರ್ ಅಂತ ಕೃಷ್ಣ ಮಾಡಿದ್ದು ಅದೇ, ನಿನ್ ಕಡೆಯಿಂದ ಕಶ್ಮಲ ಇದೆ ಅಂತ. ಆದ್ರೆ ಕೃಷ್ಣನಿಗೆ ಸಾಧ್ಯ, ನಮ್ಗೆ ನಿಮ್ಗೆ ಸಾಧ್ಯ ಇಲ್ಲ. ಅದಕ್ಕೆ ತ್ರೈಲೋಕ್ಯಂ ಮಂಗಳಂ ಕುರು ಅಂತ ಹೇಳಿದ್ದು ಯಾವ ಮನುಷ್ಯರಿಗಲ್ಲ. ಯಾರಿಗೆ ಹೇಳಿದ್ದು ತ್ರೈಲೋಕ್ಯಂ ಮಂಗಳಂ ಕುರು ಅಂತ? ಸೃಷ್ಟಿಕರ್ತನಿಗೆ. ಅದಾಗ್ದಿದ್ರೆ ಏನೂ ಮಾಡಕ್ಕಾಗಲ್ಲ. ಅದನ್ನ ಹಾಗೆ ಹೇಳುವಾಗ ನಾನ್ ಮಾಡಕ್ ಹೋಗಲ್ಲ ಅಂತ ಒಂದು ತೀರ್ಮಾನ ಕೂಡ ಇದೆ ಅಲ್ವಾ? ಹೀಗಾಗಿ ಆತ್ಮೀಯರೇ, ಜಗತ್ತನ್ನ ನಾವು ಸಂತೈಸಬಹುದೇ ಹೊರತು ನನ್ನ ಇಷ್ಟದ ಹಾಗೆ ನಾನು ಬದಲಾಯಿಸಕ್ ಸಾಧ್ಯವಿಲ್ಲ. ಈ ಬದಲಾಯಿಸ್ತೀನಿ ಅನ್ನೋ ಭ್ರಮೆ ಇರೋವರೆಗೂ ಅದು ಮನದ ಮಂಗಾಟ ನಿಲ್ಲೋದಿಲ್ಲ. ಅಂದ್ರೆ ತಿದ್ದೋದು ಅನ್ನೋದು ಕ್ರಿಯೆ ಅಲ್ವಾ? ಈಗ ನಾನು ಅದನ್ನ ಯಾರನ್ನೋ ನೋಡಿ ಹಿಂದ್ಗಡೆ ಬೈಕೊಳ್ಳೋದು ಅದು ಸಾತ್ವಿಕ ಚಿಂತೆ. ತಿದ್ದಕ್ಕೆ ಹೊರಟು ಹೋಗೋದಿದೆಯಲ್ಲ, ಅದು ರಾಜಸ ಅಲ್ವಾ? ಆ ದೃಷ್ಟಿಯಿಂದ ನಾನು ಹೇಳಕ್ ಹೊರಟಿದ್ದಿಷ್ಟೇ, ರಾಜಸವಾದ ಚಿಂತೆ ನಮ್ಮನ್ನ ಕೆಲಸಕ್ಕೆ ತೊಡಗಿಸುತ್ತೆ ಹೊರತು ನಾವು ಒಳ್ಳೆ ಉದ್ದೇಶದಿಂದ ಮಾಡ್ತಿದೀವಿ, ನಾನು ಒಳ್ಳೆ ಕಾರಣಕ್ಕೋಸ್ಕರ ಕೋಪಿಸ್ಕೊಂಡಿದ್ದೀನಿ, ಆದ್ರೂ ಪರಿಹಾರದ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ನಾನು ಹೇಳೋ ಹೇಳೋ ಪರಿಹಾರದ ಪರಿಣಾಮ ಏನು, ಅದಕ್ಕೆ ಪರಿಹಾರನ ನಾನು ಅನ್ಕೊಂಡಷ್ಟು ಸರಳವಾಗಿರಲ್ಲ ಅಂತಂದಾಗ ನಮ್ಮ ಕೋಪ ಕೆಳಕಿಳಿಯುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟೊತ್ತು ನನ್ನೊಂದಿಗೆ ಭಾಗವಹಿಸಿದ ತಮ್ಮೆಲ್ಲರಿಗೂ ಅಭಿನಂದನೆಗಳು. 50ನೇ ಸುವರ್ಣ ಮಹೋತ್ಸವ ಅಂತ ನಾವು ಸಂಭ್ರಮ ಪಡ್ತಿದೀವಿ ಅಲ್ಲ, ಅದು ನೀವು ಸಂಭ್ರಮ ಪಡಬೇಕಾಗಿದ್ದು. ಎಷ್ಟು ಪಟ್ರೆ ಅಷ್ಟೇ ಸಂತೋಷ. ನಾನೇನು ಎಲ್ಲರೂ ಸಂಭ್ರಮ ಪಟ್ಕೊಂಡು ಮಾಡ್ಬೇಕು ಅಂತಿಲ್ಲ, ಆದ್ರೆ ತಿಳಿದ ಸಂಗತಿಗಳನ್ನ ನಿಮ್ಮ ಮುಂದೆ ನಿರೂಪಿಸಿದೀನಿ. ಇನ್ನೂ ಒಂದು ಉಪನ್ಯಾಸ ನಾನು ಮಾಡ್ಲೇಬೇಕಾಗತ್ತೆ, ಯಾಕಂದ್ರೆ ತಾಮಸವಾದಂತಹ ಒಂದು ಚಿಂತೆಗಳು ಹೇಗಿರುತ್ತೆ, ರಾಜಸವಾದ ಚಿಂತೆ, ಸಾತ್ವಿಕವಾದ ಚಿಂತೆ, ಆ 3 ತ್ರಿಗುಣ ಆದ್ಮೇಲೆ ತಾನೇ ಮುಂದಕ್ಕೆ ಹೋಗಕ್ ಸಾಧ್ಯ ಆಗೋದು. ಅದನ್ನ ಮುಂದಿನ ಜಾಲನ್ಯಾಸದಲ್ಲಿ ಹೇಗೆ ಮನದ ಮಂಗಾಟ ಅಂತ ಹೇಳಿದ್ನೋ ಅದನ್ನ ಕುರುಡು ನಾಯಿ ಅಂತ, ಪುರಂದರದಾಸರು ಕುರುಡು ನಾಯಿ ಸಂತೆಗೆ ಬಂತಂತೆ ಅಂತ ಪದ್ಯ ಬರೆದಿದ್ದಾರೆ. ಅದರ ಆಧಾರ ಆಗಿಟ್ಕೊಂಡು ಈ ತಾಮಸತೆ ಅನ್ನೋದು ಕುರುಡು ಅನ್ನುವಂಥದ್ದನ್ನ ತಮ್ಮ ಮುಂದೆ ನಿರೂಪಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ತಮ್ಮೆಲ್ಲರಿಗೂ ವಂದನೆಗಳು. ತಮ್ಮ ಪ್ರತಿಕ್ರಿಯೆಗೆ ಮತ್ತು ಪ್ರಶ್ನೆಗಳಿಗೆ ಸ್ವಾಗತ. ನಮಸ್ಕಾರ ಸರ್. ಹೇಳಿ.
ಅದ್ಭುತವಾಗಿತ್ತು. ಬಹಳ ವಿಚಾರ, ಬಹಳ ಒಳ್ಳೆ ವಿಚಾರನೇ ಹೇಳಿದ್ರಿ. ಆದ್ರ ಸಾತ್ವಿಕ ಬದಲಾವಣೆ ಅಂದ್ರಲ್ಲ, ಅದು ಸ್ಥಿತಪ್ರಜ್ಞ ಅಂತ ಒಂದ್ ಅರ್ಥ ತಗೋಬಹುದಾ ಸರ್? ಆವಾಜ್ ಬರುವಲ್. ಹಾ ಹಾ, ನಾವು ಎಲ್ಲಾ ಶಬ್ದಗಳನ್ನ ಕೇಳ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದೀವಿ. ಭಗವದ್ಗೀತೆಯಲ್ಲಿ ಕೃಷ್ಣ ನೇರವಾಗಿ ಹೇಳ್ತಾನೆ, ಶ್ರುತಿ ಪ್ರತಿಪನ್ನಾತೆ ಯಥಾಸ್ಥಾಸ್ಯಸಿ ನಿಶ್ಚಲ ಸಮಾಧ್ಯ ವಶಲ ಬುದ್ಧಿ ತಥೋ ಯೋಗಂ ಅವಾಪ್ಯಸಿ ಅಂತ ಹೇಳ್ತಾನೆ. ಅಂದ್ರೆ ನಾವು ಎಲ್ಲಾ ಪದಗಳನ್ನು ಸಮನ್ವಯ ಮಾಡಕ್ ಹೋಗ್ತಾ ಇದೀವಿ, ಯಾವುದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಹಂಗಾಗಿ ನಿನಗೆ ಮೊದಲು ಆಗ್ಬೇಕಾದ್ದು ಮನಸ್ಸು ಸ್ಥಿರವಾಗಬೇಕಾದ್ದು. ಸ್ಥಿರವಾದ ಮೇಲೆ ಯೋಗ, ಸ್ಥಿರವಾದ ಮೇಲೆ ಸ್ಥಿತ ಪ್ರಜ್ಞತೆ ಬರುತ್ತೆ. ನಾವು ಮನಸ್ಸೇ ಸ್ಥಿರವಿಲ್ಲ. ಒಂದ್ಸರಿ ಈಗೂ ಹೇಳ್ತೀವಿ, ಒಂದ್ಸರಿ ಅವರನ್ನು ಕಂಡರೆ ಅವರಂತಿ ಇವರನ್ನು ಕಂಡರೆ ಇವರಂತಿ ಅಂತ. ಆದ್ರಿಂದ ಸ್ಥಿತ ಪ್ರಜ್ಞತೆಗೆ ಹೋಗ್ಬೇಕಾದ್ರೆ ಯೋಗ ಬೇಕು, ಯೋಗ ಬೇಕಾದ್ರೆ ಸ್ಥಿರ ಮನಸ್ಸು ಬೇಕು. ಈಗ ನಮ್ಮ ಮೊದಲನೇ ಹಂತ ಸ್ಥಿತ ಪ್ರಜ್ಞತೆ ಅಲ್ಲ. ಮೊದಲು ನಮ್ಮ ಮನಸ್ಸನ್ನ ಸ್ಥಿರವಾಗಿರಿಸ್ಕೊಳ್ಳೋದೇ ನಮ್ಮ ಗುರಿ ಆಗ್ಬೇಕು. ಸ್ಥಿರವಾಗಿರಿಸ್ಕೊಳ್ದೇನೆ ನೇರವಾಗಿ ಸ್ಥಿತ ಪ್ರಜ್ಞತೆ ಮಾಡಕ್ ಹೋದ್ರೆ ಖಂಡಿತವಾಗಿ ವಿ ಆರ್ ಬೌಂಡ್ ಟು ಫೇಲ್. ಅದನ್ನ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಹೌದು ಸರ್, ಮನಸ್ಸು ಸ್ಥಿರ ಆಗ್ಲಿಕ್ಕೆ ಯೋಗ ಬೇಕು, ಧ್ಯಾನ. ಸ್ಥಿರವಾಗೋದಕ್ಕೆ ಯೋಗ ಬೇಕಲ್ಲ, ಯೋಗ ಬೇಕಾದ್ರೆ ಸ್ಥಿರವಾಗ್ಬೇಕು ಅಂತ. ಮನಸ್ಸಿನ ಸ್ಥಿರವೇ ಮೊದಲನೇ ಹೆಜ್ಜೆ. ಅದಕ್ಕೆ ಕೃಷ್ಣ ಒಂದ್ ನಿಮಿಷ ನೀವು ಮಾತಾಡ್ಬೇಡಿ, ನಾ ಮಾತಾಡುವಾಗ ದಯವಿಟ್ಟು ಆಮೇಲೆ ಮಾತಾಡಿ, ನಾನು ಕೇಳಿಸ್ಕೊತೀನಿ. ನಾನು ಕೇಳಿಸ್ಕೊಳಕ್ ಇಷ್ಟ ಕೂಡ. ಆದ್ರೆ ನಾ ಮಾತಾಡುವಾಗ ಕೇಳಿದ್ರೆ ಅಲ್ಲಿ ಎರಡು ಕ್ಲಾಶ್ ಆಗುತ್ತೆ, ತಿರ್ಗಿ ಅದೇ ರಾಜಸ್ವಾಗುತ್ತೆ. ನಾನ್ ನಿಮ್ಮಂತಿದ್ದಕ್ಕೆ ಹೋಗ್ತೀನಿ, ನೀವು ಇಬ್ರು ಸೋಲ್ತೋಗ್ತೀವಿ, ಅದ್ ಬೇಡ. ಮೊದಲು ತಿಳ್ಕೊಳ್ಳಿ, ಕೃಷ್ಣ ಎಲ್ಲ ಹೇಳಿದ್ಮೇಲೆ ಏನ್ ಹೇಳ್ದ ಅಂತಂದ್ರೆ, ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಲ್ಲ, ಎಲ್ಲ ವಿಮರ್ಶೆ ಮಾಡು ಅಂತ ಹೇಳಿದಾಗ ಅವನೇನ್ ಹೇಳ್ತಾನೆ, ನನ್ನ ಮೋಹ ಎಲ್ಲ ಕಳಿತು, ನನಗೆ ಸ್ಥಿತೋಸ್ಮಿ ಗತ ಸಂದೇಹ, ಒಂದು ಅನುಮಾನ ಇಲ್ದಲೇನೆ ನಾನು ಸಂದೇಹವನ್ನೆಲ್ಲ ಕಳ್ಕೊಂಡಿದ್ದೀನಿ. ಆಮೇಲೆ ಕರಿಷ್ಯೆ ವಚನಂ ತವ, ನೀನ್ ಮಾತಾಡಿದ್ದನ್ನ ನಾನು ನಡೆಸ್ಕೊಡ್ತೀನಿ ಅಂತ ಹೇಳ್ದ. ಆದ್ದರಿಂದ ದಯವಿಟ್ಟು ಆಲೋಚನೆ ಮಾಡಿ. ಯೋಗದಿಂದ ಸ್ಥಿರ ಬುದ್ಧಿ ಬರಲ್ಲ, ಸ್ಥಿರ ಬುದ್ಧಿಯಿಂದಲೇ ಯೋಗ ಬರುತ್ತೆ. ಕೃಷ್ಣ ಹೇಳಿದನಲ್ಲ ನೇರವಾಗಿ, ತಥೋ ಯೋಗಮವಾಪ್ಯಸಿ. ಈ ಹೇಳಿದ್ದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡು, ಇದನ್ನೆಲ್ಲ ಕೇಳಿಸ್ಕೊಂಡು ಶಬ್ದ ನೆನ್ಪಿಟ್ಕೊಳ್ಳೋದಲ್ಲ, ಪ್ರಾಕ್ಟೀಸ್ ಮಾಡಿ ನೋಡು. ಎಲ್ಲಿ ಕಷ್ಟಕ್ಕೆ ಸಿಕ್ಕಾಕೋತೀಯ ನಿನ್ಗೆ ಗೊತ್ತಾಗುತ್ತೆ. ಆ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿನಗೆ ಏನಾಗುತ್ತೆ, ಆ ಪ್ರಾಕ್ಟೀಸ್ ಇದು ಸೈನ್ಸ್ ಅಲ್ಲ, ಅಥವಾ ನ್ಯೂಸ್ ಪೇಪರ್ ಓದಿದಾಗಲ್ಲ ನಾವು ಪುಸ್ತಕ ಓದೋದು. ದಿಸ್ ಹ್ಯಾಸ್ ಟು ಬಿ ಪ್ರಾಕ್ಟೀಸ್, ದಿಸ್ ಎ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಸೊ ಅನ್ಲೆಸ್ ಯು ಹ್ಯಾವ್ ಸ್ಟೇಬಲ್ ಮೈಂಡ್, ಯು ಕೆನಾಟ್ ಹ್ಯಾವ್ ಯೋಗ. ಯೋಗದಿಂದ ಸ್ಟೇಬಲ್ ಮೈಂಡ್ ಬರುತ್ತೆ ಅಂತ ಕೃಷ್ಣ ಹಾಗಿದ್ರೆ ಇದನ್ನ ಯಾಕೆ ಹೇಳ್ದ? ಹಾಗಾದ್ರೆ ಮೊದಲು ಯೋಗ ಮಾಡು ಅಂತ ಹೇಳ್ಬೇಕಾಗಿತ್ತು. ಹಾಗೆ ಹೇಳಿಲ್ಲ ಕೃಷ್ಣ. ಮೊದಲು ನಿನ್ನ ಗೊಂದಲಗಳನ್ನೆಲ್ಲ ಪರಿಹರಿಸ್ಕೋ, ನೀನ್ ಮಾಡಿ ನೋಡು. ಯಾರು ಹೇಳಿದ್ದು ಒಪ್ಕೋಬೇಡ, ನೀನ್ ಮಾಡಿ ನೋಡು. ನಿಂಗೆ ಮಾಡಕ್ಕಾಗಲ್ಲ, ಯಾವಾಗ ನಿಂಗೆ ಯಶಸ್ಸಾಗುತ್ತೋ ಅದನ್ನ ಮಾಡು ಅಂತ ಹೇಳ್ದ. ಇದು ನನ್ನ ತಿಳುವಳಿಕೆ. ಲೆಟ್ ಅಸ್ ಅಗ್ರಿ ಟು ಡಿಸ್ಅಗ್ರಿ, ಲೆಟ್ ಅಸ್ ನಾಟ್ ಡಿಬೇಟ್ ಓವರ್ ದಿಸ್. ಇಲ್ಲಿ ನಾನು ಒಂದ್ ವಿಷಯ ಹೇಳಲಿಕ್ಕೆ ಸ್ವಾನುಭವನೇ ಬೇಕು, ಸ್ವಾನುಭವ ಅಲ್ಲ. ಇಲ್ಲಿ ಒಂದ್ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಮಾತದ ಸಂಭಾಷಣೆ ಕೇಳಿದಾಗ ಅವರು ಯೋಗ ಅಂತ ಇರೋದು, ಕೃಷ್ಣ ಹೇಳಿರೋ ಯೋಗ, ಮಾಮ ಹೇಳ್ತಾ ಇರೋ ಯೋಗ, ಯೋಗ ಅಂದ್ರೆ ಕೂಡುವಿಕೆ. ನೀವ್ ಹೇಳ್ತಾ ಇರೋ ಯೋಗ ಸುಮ್ನೆ ಇದು ಏನೋ ಸಮಾಧಿ ಅಥವಾ ಮೆಡಿಟೇಷನ್ ಅಂತ, ಅದಕ್ ಪ್ರಯತ್ನ ಒಂದ್ ಏನೋ ಇದೆಯೇ ಹೊರತು ಅದು ನಿಜವಾದ ಯೋಗ ಅಲ್ಲ. ಹಾಗಾಗಿನೇ ಮಾಮ ಹೇಳ್ತಾ ಇರೋದು, ಮೊದ್ಲು ಸ್ಥಿರ ಬುದ್ಧಿ ಬರಕ್ ಟ್ರೈ ಮಾಡಕ್ ಇದನ್ ಮಾಡ್ತಾ ಇರೋದು. ಬಟ್ ಯೋಗ ಅಂದ್ರೆ ಅದಕ್ಕಿಂತ ಹೆಚ್ಚಿನ ಸ್ಥಿತಿ ಅಂತ. ಹಾಗಾಗಿ ಅದು ಎಗೈನ್ ಪ್ರಾಬ್ಲಮ್ ಇಸ್ ವಿತ್ ದ ವರ್ಡ್ಸ್. ಆ ವರ್ಡ್ ನ ಬೇರೆ ಬೇರೆ ತರ ಅರ್ಥ ಮಾಡ್ಕೊಂಡಿರೋದ್ರಿಂದ ಆಗ್ತಾ ಇರೋ ಪ್ರಾಬ್ಲಮ್. ಪ್ರತಿಪನ್ನ ಅಂತ ನಾವು ಶಬ್ದನ ಅನುಭವ ಇಲ್ಲದೆ ನುಂಗು ಬಿಟ್ಟಿದೀವಿ, ಅಜೀರ್ಣ ಆಗಿದೆ ಅಷ್ಟೇ. ನಾರಾಯಣ ಬಾಬಾನಗರ್ ಅವರು ಇನ್ನೊಂದು ವಿಷಯ ಮಾತಾಡ್ಬೋದು, ಹೇಳಿ ಆಮೇಲೆ ನಾನು ಹೇಳ್ತೀನಿ. ನಾರಾಯಣ ಹೇಳಪ್ಪ. ಸರ್ ಏನಿಲ್ಲ, ಪದ್ಯ ಓದಂದಿದ್ರಿ, ಓದ್ಲಿ ಏನಂತ ಕೇಳಿ ಅಂದಾಗ ನೋಡೋದು ಮರ್ತೇ ಬಿಟ್ಟು ಮುಗಿದು ಬಿಡ್ಲಿ, ಆಮೇಲೆ ಓದುವಂತೆ. ಹಾಗಾದ್ರೆ ನಾನು ಕೇಳ್ಬೇಕಿದೆ ಇದ್ರ ಬಗ್ಗೆ. ನೀವ್ ಹೇಳಿದ್ದೆಲ್ಲ ನಾವು ಅದೇ ರೀತಿ ಅದೇ ಮನೋಭಾವನೆ ಇರೋದ್ರಿಂದ ಹಂಗೆ ಯೋಚನೆ ಮಾಡಿದೀನಿ. ಆದ್ರೆ ಕೆಲವೊಮ್ಮೆ ಅದು ಕಲ್ಕೋದು ನಿಜ, ಪ್ರತಿಯೊಂದು ತುಂಬಾ ಚೆನ್ನಾಗಿ ಬಂತು, ತುಂಬಾ ಚೆನ್ನಾಗಿ ಮೂಡ್ ಬಂತು. ಆದ್ರೆ ಸಮಾಜದಲ್ಲಿ ತುಂಬಾ ಕ್ರೌರ್ಯ ಅಥವಾ ತುಂಬಾ ಇದಾದಾಗ ನಮಗೆ ಅದ್ರ ಬಗ್ಗೆ ಕರ್ತವ್ಯ,
ನಮ್ಗೆ ತಳಮಳ ಆಗೋದ್ರಿಂದ ತಳಮಳನ್ ಕಡಿಮೆ ಮಾಡ್ಕೋಬೇಕು ಅನ್ನೋದು ಒಪ್ಕೊಳ್ತೀನಿ. ಆದ್ರೆ ಏನ್ ಕರ್ತವ್ಯ ಅನ್ನೋದು ಹೆಂಗ್ ಕಂಡಿಡ್ಕೊಳ್ಳೋದು? ಅಂದ್ರೆ ನಮಗೆ ಯಾವ ಶಕ್ತಿ ಇದೆ, ನಾನು ಎಷ್ಟು ಮಾಡ್ಬೇಕು, ಏನೋ ಒಂದು ಮಾಡ್ಬೇಕಲ್ಲ, ಯಾವ್ದೋ ಒಂದು ಕರ್ತವ್ಯ ನಾವು ಅಲ್ಲ ಮಾಡ್ಬೇಕು, ಆದ್ರೆ ನಮ್ಮ ಇತಿಮಿತಿನೂ ತಿಳ್ಕೊಬೇಕಲ್ಲ. ಬರೇ ಮಾಡ್ಬೇಕಾದ್ದನ್ನು ತಿಳ್ಕೊತೀವಿ. ನಾನು ಇದೀನಿ ಅಂತ ಮಾಡ್ತಾ, ಆಕ್ಚುಲಿ 8ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ಭೂತ ಭಾವೋದ್ಭವಂ, ನಾನು ಇದೀನಿ ಅನ್ನೋಕ್ಕೋಸ್ಕರ ನಾನು ಮಾಡಿ ಅದನ್ನ ಜವಾಬ್ದಾರಿ ಕಳ್ಕೊಳ್ಳೋದೇನೆ ಕರ್ಮ ಅಂತ ಕೃಷ್ಣ ಕರ್ಮದ ಡೆಫಿನೇಷನ್ 8ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಹೇಳ್ತಾನೆ. ಅದನ್ನ ನಿಧಾನಕ್ಕೆ ಓದಮ್ಮ. ಇಷ್ಟು ಸಲೀಸಾಗಿ ಮಾತಿನಲ್ಲಿ ತೀರ್ಪನ್ನ ಮಾಡೋದಲ್ಲ, ಸ್ವಾನುಭವದಲ್ಲೇ ಇದಕ್ಕೆ ಪರಿಹಾರ, ಅವ್ರವ್ರದ್ದೇ ಪರಿಹಾರ ಕಂಡ್ಕೋಬೇಕು. ಆತ್ಮೀಯರೇ, ಈಗ ವೇಳೆ ಆಗ್ತಾ ಇದೆ. ನಮ್ಮ ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳ್ಬೇಕು. ಕಾವ್ಯದಲ್ಲಿ ಲುಪ್ತೋಪಮೆ ಇರುತ್ತೆ. ಲುಪ್ತೋಪಮೆ ಅಂದ್ರೆ ತಾವರೆ ಅಂತ ಮುಖ, ಅಂದ್ರೆ ತಾವರೆಯು ಸುಂದರವಾಗಿದೆ, ಮುಖ ಇನ್ನೇ ತಾವರೆ ಹೂವು ಕೆಸರಲ್ಲಿ ಬೆಳೆಯುತ್ತೆ, ನಮ್ಮ ಮುಖ ಕೆಸರಲ್ಲಿ ಬೆಳೆದಿದೆಯೇನೋ? ಏನೂ ಇಲ್ಲ. ಆದ್ರೆ ಕೆಲವು ಬಾರಿ ಮನಸ್ಸು ಅನ್ನೋ ಕೋತಿಯನ್ನ ಪೂರ್ತಿ ಅದರ ಅಂಗ ಅದರ ಚಲನವನ್ನ ಎಲ್ಲವನ್ನೂ ರೂಪಕ ಮಾಡುವಂತ ಬಹಳ ಕಷ್ಟದ ಕೆಲಸವನ್ನ ಯಾರು ಮಹೀಪತಿ ದಾಸರು ಮಾಡಿದ್ದಾರೆ. ಆ ಪದ್ಯ ನಾನು ಈ ಮನದ ಮಂಗಾಟ ಅಂತ ಹೇಳೋದಕ್ಕೆ ಅತ್ಯಂತ ಪ್ರಸಕ್ತವಾಗಿರೋದ್ರಿಂದ ಅದನ್ನ ನಾನೇ ಹೇಳಬೇಕಾಗಿತ್ತು. ಆದ್ರೆ ನಾನು ಅದನ್ನ ವಿವರಿಸ್ತಾ ಕೂತ್ಕೊಂಡ್ರಂತೂ ಇನ್ನೊಂದು ಉಪನ್ಯಾಸಕ್ಕೆ ಹೊರಟೋಗುತ್ತೆ. ಆದ್ರೆ ಕೇಳಿಸ್ಕೊಂಡ್ರೆ ಅರ್ಥ ಆಗುತ್ತೆ. ಅದನ್ನ ಈಗ ನಾರಾಯಣ ಬಾಬಾನಗರ್ ಅವರು ನಿರೂಪಣೆ ಮಾಡ್ಬೇಕು. ಆ ಪದ್ಯವನ್ನ ನಿಧಾನವಾಗಿ ಓದ್ಬೇಕು. ನನ್ನಂಗೆ ಬೇಗ ಬೇಗ ಮಾತಾಡೋದು ಬೇಡ, 1-2 ನಿಮಿಷ ತಡ ಆದ್ರೂ ಪರವಾಗಿಲ್ಲ. ಆ ಪದ್ಯವನ್ನ ಓದ್ತಾರ ಒಂದು ನಿಧಾನ, ನಾನೇ ಸ್ವಲ್ಪ ಆ ಥರದವನು. ಆದ್ರಿಂದ ನಾರಾಯಣ ಬಾಬಾನಗರ್ ಅವರು ಆ ಮಂಗವನ್ನು ಕುರಿತ ಪೂರ್ಣೋಪಮೆಯನ್ನ ಮಹೀಪತಿ ರಾಯರು ಹೇಗೆ ಹೇಳಿದ್ದಾರೆ ಅನ್ನೋದನ್ನ ನಾವೆಲ್ಲ ಕೇಳಿಸ್ಕೊಳ್ಳೋಣ. ಆಗ ನಮ್ಮ ಮನಸ್ಸನ್ನ ರಿವೈಸ್ ಮಾಡೋಕ್ಕೂ ಕೂಡ ಪರಿಷ್ಕರಣ ಮಾಡೋಕ್ಕೂ ಕೂಡ ಅದು ಅನುಕೂಲ ಆಗಿದೆ. ನಾರಾಯಣ ಬಾಬಾನಗರ್ ಅವರು. ಎಲ್ಲರಿಗೂ ನಮಸ್ಕಾರ. ಕಾಡುತ್ತಲಿಹದು ಬೆಡಗಿನ ಕೋಡಗ, ಬಡವರಿಗಳವಲ್ಲ ಪೊಡವಿಯಲಿ. ಇದು ಪಲ್ಲವಿ. ಮಾಯದ ಮುಖವದು ಮೋಹದ ನಾಸಿಕ, ಮಾಯ ಮಕರ ಕಿವಿಗಣ್ಣುಗಳು. ಯಾವ ಹೆಮ್ಮೆಯು ಹುಬ್ಬು ಕಪಿ ಕಣ್ಣ ಎವೆಗಳು, ಬಾಯಿ ನಾಲಿಗೆ ಹಲ್ಲು ಬಯಕಿಗಳು. ಗರ್ವ ಗುಣ ಸಿರಗಾತ್ರ ಸರ್ವಾಂಗವೂ ದುರುಳ, ದುರ್ಬುದ್ಧಿಯ ಬೆರಳುಗಳು. 2 ತುಟಿಗಳೆಂಬ ನಿಂದೆ ದೂಷಣಗಳು, ಕೊರಳು ಕುತ್ತಿಗೆ ದುಷ್ಕರ್ಮಗಳು. ಹಣೆಯು ದಾಡಿಯು ಗಲ್ಲ ಪ್ರಪಂಚ ಶೋಭಿತ, ಕಣ್ಣ ಭಾವಗಳಿವು ಚಂಚಲವು. ಬಣ್ಣ ಬಣ್ಣದಿ ಕುಣಿದಾಡುವ ಕಪಿ ಗುಣ, ಏನೆಂದ್ ಹೇಳಲಿ ಕಪಿ ವಿವರಣವ. ಉದರ ಬೆನ್ನುಗಳಿವು ಸ್ವಾರ್ಥ ಬುದ್ಧಿಗಳು, ಮದ ಮತ್ಸರಗಳೆಂಬ ಕೈಗಳು. ಪಾದ ಕಾಲುಗಳಿವು ಕಾಮಕ್ರೋಧಗಳು, ಮೇದಿನಿಯೊಳು ಕುಣಿದಾಡುವುದು. ಆಶಿಯೇ ಪಂಜವು ವಾಸನೆ ಬಾಲವು, ಮೋಸ ಮೂಕರ ಗುಣ ಕೇಶಗಳು. ಏಸು ಮಂದಿಯ ಕಪಿ ಘಾಸಿಯ ಮಾಡಿತು, ಮೋಸಗೈಸಿತು ಭವಪಾಶದಲ್ಲಿ. ಅಶನ ವ್ಯಸನ ತೃಷಿ ಕಪಿಗಿದು, ಭೂಷಣ ಮೀಸಲಾಗಿಡಿಸಿತು ಸುವಾಸದ. ಹಸಗೆಡಿಸಿದು ಯತಿ ಮುನಿಗಳ ತಪಸವು, ಮುಸುಕಿತು ಮೋಸವು ಕಪಿಯಿಂದಲಿ. ಕಂಡದ್ದು ಬೇಡುತ್ತ ಅಂಡಲಿಯುತಿಹದು, ಮಂಡಲದೊಳುತ ಕಾಡುತ್ತಲಿ. ಪಿಂಡ ಬ್ರಹ್ಮಾಂಡದಿ ಲಂಘಿಸುತ್ತಿಹದು, ಹಿಡದು ಬಿಡದು ಮುಷ್ಟಿ ಬಿರದುಗಳು. ಪುಂಡತನದಿ ಬಲು ಮಂಡನಾಗಿಹದು, ಹಂಡಿಗತನದಲ್ಲಿ ಬಾಳುವುದು. ಭಂಡಿನ ಆಟಿಗೆ ಗಂಡಾಗಿಹದು, ಕಂಡ ಕಡೆಗೆ ಹರಿದಾಡುತ್ತಲಿ. ಮೂಢ ಮಹಿಪತಿಯ ಕಾಡುವ ಕಪಿಗಿನ್ನು, ಜಡಸಿದ ಗುರುಜ್ಞಾನ ಸಂಕೋಲಿಯು. ಕಾಡುವ ಕಪಿ ಕೈಯ ಬಿಡಿಸಿದ ಗುರುಯನ್ನ, ಕಡೆಯ ಮಾಡಿದ ಬ್ರಾಹ್ಮಣ ಜನ್ಮಲಿ. ನಮಸ್ಕಾರ. ದಯವಿಟ್ಟು ಬ್ರಾಹ್ಮಣ ಜನ್ಮಲಿ ಅಂದ್ರೆ ಯಾಕಂದ್ರೆ ನಮ್ಮಲ್ಲಿ ತುಂಬಾ ಆ ಥರ ಬಂದ್ಬಿಟ್ಟಿರೋದ್ರಿಂದ ನಾನು ಹೇಳ್ಬೇಕಾಗಿದೆ. ಬ್ರಾಹ್ಮಣ ಜನ್ಮ ಅಂದ್ರೆ ಬ್ರಹ್ಮಾನ್ವೇಷಣೆ ಮಾಡುವಂತಹ ಜನ್ಮ ಅಂತ ಅರ್ಥ ಮಾಡ್ಕೋಬೇಕು. ಅದು ಜಾತಿ ಸೂಚಕ ಅಲ್ಲ ಅಂತ ನಾನು ಒಂದು ಸ್ಪಷ್ಟೀಕರಣ ಕೊಡೋಕೆ ಇಷ್ಟಪಡ್ತೀನಿ. ಈ ಪದ್ಯ ತಾವೆಲ್ಲ ಇಷ್ಟಪಡೋದಾದ್ರೆ ನಮ್ಮ ಸೌಂದರ್ಯ ಸ್ವಾರಸ್ಯದಲ್ಲಿ ಅದನ್ನ ಫೋಟೋ ಕಾಪಿ ತೆಗೆದು ಹಾಕ್ಬೋದು ಅಂತ ಕಾಣುತ್ತೆ. ಆದ್ರೆ ಇವತ್ತಿನ ಕಾರ್ಯಕ್ರಮ
ದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಸ್ವಲ್ಪ ಇವತ್ತು ಕೆಲವು ಕಟುವಾದ ಸತ್ಯಗಳಿತ್ತು. ಒಂದಂಶ ನಾನು ಹೇಳಬಯಸುತ್ತೇನೆ. ಭಾಷೆ ಇದೆಯಲ್ಲ, ಅದು ದೇಹದ ಅಗತ್ಯಗಳನ್ನು ಪೂರೈಸುವಂತಹ ಸಂಗತಿಗಳೇ ಹೊರತು ಆತ್ಮಜ್ಞಾನಕ್ಕೆ ನಾನು ಭಾಷೆ ಇಟ್ಕೊಂಡು ಹೋಗಕ್ಕಾಗಲ್ಲ. ಬೊಮ್ಮನನ್ನು ಅರಿದೇಹರೆ ಸುಮ್ಮನೆ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇದು ಭಾಷೆಯ ಮೂಲಕ ಸಂವಹನ ಮಾಡೋದೇ ಅಲ್ಲ. ಹಾಗೆ ನೋಡಿದ್ರೆ ಸಾತ್ವಿಕ, ರಾಜಸ, ತಾಮಸ ಇದೆಯಲ್ಲ, ಕೊನೆಗೆ ನಾವು ಜಗತ್ತನ್ನ ನಿರ್ಗುಣವಾಗಿ ನೋಡಬೇಕು ಅನ್ನುವಂಥದ್ದು ಬರುತ್ತೆ. ಅದಿನ್ನು ಮುಂದೆ ಇದೆ. ಆಗ ನಿಮ್ಮ ಮಾತಿಗೆ ಸ್ಪಷ್ಟೀಕರಣ ಸಿಗುತ್ತೆ. ನಾನು ದಬಾಯಿಸ್ಬಿಟ್ಟು ನಿಮ್ಮ ಬಾಯಿ ಮುಚ್ಚಿಸ್ದೆ ಅಂತಲ್ಲ. ನಿಮ್ಮ ಅಭಿಪ್ರಾಯ ಯೋಗದಿಂದಲೇ ಎಂಥದ್ದು ಸ್ಥಿರ ಮನಸ್ಸು ಬರುತ್ತೆ ಅನ್ನೋದಾದ್ರೆ ಪ್ರಯತ್ನ ಪಡಿ. ಆದ್ರೆ ಅದಕ್ಕೆ ಅದಕ್ಕೆ ವಿರುದ್ಧ ಅಭಿಪ್ರಾಯ ನಾನು ಓದಿದ್ದನ್ನು ಹೇಳಿದ್ದೀನಿ ಅಷ್ಟೇ. ಅದು ಇಲ್ಲಿ ಯಾರ ಮಾತು ಅಂತಿಮವಲ್ಲ, ಎಲ್ಲರೂ ನಾವು ಪ್ರಯತ್ನ ಪಡ್ತಿರೋರೆ ಅಂತ ಹೇಳ್ತಾ ಎಲ್ಲರ ಒಂದು ಸಾಥ್ ಕೊಟ್ಟಿದ್ದಕ್ಕೆ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ವಂದಿಸಿ ಇವತ್ತಿನ ಕಾರ್ಯಕ್ರಮ ಮುಗಿಸಬಹುದು ಅಂತ ಕಾಣುತ್ತೆ. ನಮಸ್ಕಾರ. ಧನ್ಯವಾದ ಸರ್. ನಮಸ್ಕಾರ. ನಾರಾಯಣ. ಗಣೇಶ. ಧನ್ಯವಾದಗಳು ಸರ್. ಇವತ್ತು ಸರ್ ಅವರಿಗೆ 2ನೇ ತರಗತಿ ಆಗಿತ್ತು. 15ರಿಂದ ಒಂದು 10ನೇ ತರಗತಿ. ಮುಂದಿನ ಕಾರ್ಯಕ್ರಮನ ಬರೋ ವಾರದಲ್ಲಿ ಗ್ರೂಪ್ನಲ್ಲಿ ಬಗ್ಗೆ ಮುಂದಿನ ಎಲ್ರಿಗೂ ವಂದನೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು.